ಕನ್ನಡಿಗರೇ, ಇದು ಕೆಚ್ಚಿದೆ ಕನ್ನಡಿಗರ ಡಾನ್ಸಿಂಗ್ ಫ್ಲೋರ್. ಕುಣಿಯೋಕ್ ನಿಂತ್ರೆ ಇವ್ರಿಗೆಲ್ಲ ಯಾವುದೇ ಕೇರು. ಅಭಿಮಾನಿಗಳೇ ನಮ್ಮನೆ ದೇವ್ರು, ಯಾಕಂದ್ರೆ ಇಲ್ಲಿ ಹುಟ್ಟೋದು ಕರ್ನಾಟಕದ ಫ್ಯೂಚರ್ ಸ್ಟಾರು. Co-presented by Colgate ಹಾಗೂ ವೈಟ್ ಗೋಲ್ಡ್ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 co-powered by iBacco, your ice cream destination, Dollar Big Boss, Amrit Noni, Ortho Plus, Denver Deodorant, cosmetic partner Dazzler, Eterna, Way to Stardom, special partner Sudarshan Family Store, Nippon Paint, Sangeeta Mobile Anniversary Sale, purity partner Sun Pure Sunflower Oil, devotional partner Ullas Agarbatti, fashion partner Presma Leggings, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ನಮ್ಮಲ್ಲಿರುವಂತಹ ಸ್ಟ್ರೆಂತ್ಗೆ ಸ್ವಲ್ಪ ಬೂಸ್ಟ್ ಕೊಟ್ಟು ಬ್ಲಾಸ್ಟ್ ಮಾಡಿದ್ರೆ ಎಂತೆಂತ ಚಮತ್ಕಾರಗಳು ಸೃಷ್ಟಿ ಆಗುತ್ತೆ ಅನ್ನೋದನ್ನ ನಾವು ನಿನ್ನೆಯಿಂದ ನೋಡ್ತಾ ಇದೀವಲ್ಲ. ಸೊ ಬನ್ನಿ ಹಾಗಾದ್ರೆ ಇವತ್ತು ಕೂಡ ಮುಂದುವರ್ಸೋಣ. ಶೋ ಯೋರ್ ಸ್ಟ್ರೆಂತ್ ರಾವ್. ಈಗ ತಮ್ಮ ಸ್ಟ್ರೆಂತ್ ನ ತೋರ್ಸಕ್ ಬರ್ತಾ ಇರುವಂತಹ ಮೊದಲ ಜೋಡಿ, ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ತುಂಬಾ ಸೀರಿಯಸ್ ಮನುಷ್ಯ, ರಾಕೆಟ್ ರಾಜ ಬೆಂಗಳೂರಿನ ಚಂದನ್ ಹಾಗೂ ಜೆಟ್ ರಾಣಿ ಬೆಂಗಳೂರಿನ ರಾಣಿ ಕುಮಾರೇ. ಅಪ್ಪ ಅಮ್ಮ, ನನಗೆ ದುಡ್ಡು ಬಂದ್ಮೇಲೆ ನಿಮ್ನ ರಾಜ ರಾಣಿ ತರ ನೋಡ್ಕೋತೀನಿ. ಲವ್ ಮಗ, ನನ್ನ ಕೈ ಕಾಸು ಬರಲಿ, ನಿಮ್ಮನ್ನೆಲ್ಲ ರಾಯಲ್ ಆಗಿ ನೋಡ್ಕೋತೀನಿ. ಹಣ 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 ಬಂದಾಗ ಮನುಷ್ಯ ಹೇಗೆ ಬೇಕಾದರೂ ಬದಲಾಗ್ತಾನೆ. ಆದ್ರೆ ದುಡ್ಡೆಂಬ ಬಣ್ಣದ ಲೋಕದ ಮೋಹಕ್ಕೆ ಬಿದ್ರೆ ಏನಾಗುತ್ತೆ ಗೊತ್ತಾ? ಹೌದು ಕಣೆ, ನಂಗೆ ದುಡ್ಡೇ ಎಲ್ಲ. ದುಡ್ಡಿದ್ರೆ ನೀನಲ್ಲ, ನಿನ್ನಂತ 1000 ಹುಡುಗಿರು ಬರ್ತಾರೆ. ಸಾಧ್ಯ ಇಲ್ಲ, ಅಸಾಧ್ಯ ಎಲ್ಲ, ಸಾಯೋದಿಲ್ಲ ಈ ಪ್ರೀತಿ. ಹೇ ಲೋಕ ನಿಂತೋಯ್ತಾ, ಸೂರ್ಯ ಯಾಕೆ ಚಂದ್ರ ಯಾಕೆ ನೀನೇ ನನ್ನಾಕೆ. ನೀನೊಂದ್ಸಲಿ ನನ್ನ ಬಿಟ್ಟು ಹೋದ್ರೆ ನಾನಿನ್ ಯಾವತ್ತೂ ನಿನಗೆ ಸಿಗಲ್ಲ. ಹೋದ ಚಿಟ್ಟೆಯ ನಿನ್ನ ಮನಸ್ಸಲ್ಲಿ ಏನಿದೆ
ಹೊಟ್ಟೆಯ ನಿನ್ನ ಮನಸ್ಸಲ್ಲಿ ಏನಿದೆ ಮನಸ್ಸಲ್ಲಿ ನಾನಿಲ್ವಾ ನಿನಗೆ ಮನಸ್ಸೇ ಇಲ್ವಾ ಮೋಸ ಮಾಡೋಕೆ ನಿಂಗೆ ಬೇರೆ ಯಾರು ಸಿಗಲಿಲ್ವಾ ನಿಮ್ಮಪ್ಪ ಇದ್ದಾಗಂತೂ ಬಂದಿಲ್ಲ, ಇವಾಗ ಬಂದು ಏನು ಮಾಡ್ತೀಯಾ? ಯಾವಾಗ ನೋಡಿದ್ರು ದುಡ್ಡು ದುಡ್ಡು ಅಂತಾನೆ ಅಂತಿರ್ತೀಯ. ಹೋಗು, ಆ ದುಡ್ಡಿನ ಜೊತೆನೇ ಇರು. ನೀನೊಂದ್ಸಲಿ ನನ್ನ ಬಿಟ್ಟು ಹೋದ್ರೆ ನಾನಿನ್ ಯಾವತ್ತೂ ನಿನಗೆ ಸಿಗಲ್ಲ. ಪ್ರೇಮಾಗಿ ನಾನಮ್ಮ ಅಪ್ಪ ಅಮ್ಮ ಎಲ್ಲಮ್ಮ ನಿನ್ ಬಿಟ್ರೆ ನನಗ್ಯಾರ ಬಣ್ಣದ ಲೋಕ ಬಣ್ಣಿಸಲು ಸಾಲದು ಸಾಲು ದುಡ್ಡನ್ನು ನಾವು ಸಂಪಾದನೆ ಮಾಡಬೇಕೇ ಹೊರತು ದುಡ್ಡು ನಮ್ಮನ್ನು ಸಂಪಾದನೆ ಮಾಡಬಾರ್ದು. ಪ್ರೇಮ ಕನಸಾಯ್ತಲ್ಲ ಬಣ್ಣ ಮಾಸಿ ಹೋಯ್ತಲ್ಲ ಎಲ್ಲ ಮೋಸವಾಯ್ತಲ್ಲ ಏಕಾಗಿ ನಾನಮ್ಮ ಚಂದನ್, ರಾಣಿ ಕುಮಾರಿ and ಪವನ್ ಮಾಸ್ಟರ್. ನಾವು ಕೇಳಿರೋಂಥ ಒನ್ ಆಫ್ ದ ಬೆಸ್ಟ್ ಮೆಸೇಜ್, ದುಡ್ಡನ್ನ ನಾವು ಸಂಪಾದನೆ ಮಾಡಬೇಕು, ದುಡ್ಡು ನಮ್ಮನ್ನ ಸಂಪಾದನೆ ಮಾಡಬಾರ್ದು ಅಂತ. ದುಡ್ಡು ಬಿಟ್ಟು ಹೋದ್ರೆ ಸಂಪಾದನೆ ಮಾಡ್ಬೋದು, ಆದರೆ ಪ್ರೀತಿಸೋರು ಬಿಟ್ಟು ಹೋದ್ರೆ ಖಂಡಿತ ಮತ್ತೆ ಅವ್ರನ್ನ ಸಂಪಾದಿಸೋದಕ್ಕೆ ಆಗದೇ ಇಲ್ಲ ಅನ್ನೋ ಒಂದು ಸೂಪರ್ ಆಗಿರುವಂಥ ಒಂದು ಮೆಸೇಜ್ ಜೊತೆ ಇವತ್ತು ಚಂದನ್ ಹಾಗೂ ನಮ್ಮ ರಾಣಿ ಏನ್ ಸಖತ್ತಾಗಿ ಡಾನ್ಸ್ ಮಾಡಿದ್ದಾರೆ ಅಂತಂದ್ರೆ ಪವನ್ ಮಾಸ್ಟರ್, ಹ್ಯಾಟ್ಸ್ ಆಫ್. ರಾಘು, ನಿಮ್ಗೆ ಹೇಗನ್ಸ್ತು ಈ ಪರ್ಫಾರ್ಮೆನ್ಸ್? ಚಂದನ್, ರಾಣಿ ಆ್ಯಂಡ್ ಪವನ್ ಮಾಸ್ಟರ್, ಇದು ಒಂದು ಅದ್ಭುತ ಟೀಮ್ ವರ್ಕ್. ಥ್ಯಾಂಕ್ ಯು ಸರ್. ಕೊರಿಯೋಗ್ರಫಿ ಜೊತೆಗೆ ಒಂದು ಡೈರೆಕ್ಷನ್ ಇರಬೇಕು, ಇಲ್ಲಾಂದರೆ ಈ ಥರ ಎಫೆಕ್ಟ್ ಬರೋದಿಲ್ಲ. ಆ್ಯಂಡ್ ಡಾನ್ಸ್ ಮಾಡಿದ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಹೊಡಿರೋ. ಬ್ಯೂಟಿಫುಲ್ ಟೈಮಿಂಗ್, ಆ ಟೈಮಿಂಗಿಂದ ಹಿಡಿದು ಆ ಎಕ್ಸ್ಪ್ರೆಷನ್ಸಿಂದ ಹಿಡಿದು ಆ ಎನರ್ಜಿಯಿಂದ ಹಿಡಿದು ಬ್ಯೂಟಿಫುಲ್. ಆಮೇಲೆ ರಾಣಿ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ. ನಿಮ್ಮ ಸಪೋರ್ಟ್ ಕೋಆರ್ಡಿನೇಷನ್ ಇಲ್ಲದೆ ಹೋಗಿದ್ರೆ ಆ ಮೆಸೇಜ್ ಕನ್ವೆ ಆಗಕ್ಕೆ ಸಾಧ್ಯನೇ ಇರ್ತಾ ಇರಲಿಲ್ಲ. ಸೊ ಚಂದನ್, ಇವತ್ತು ನೀವು ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡಿದ್ದೀರಾ. ಚಂದನ್, ತುಂಬಾ ಸಿನ್ಸಿಯರ್ಗೆ ಒಂದು ಫೈರ್ ಇತ್ತು ನಿಮ್ಮ ಪರ್ಫಾರ್ಮೆನ್ಸಲ್ಲಿ. ಆ ಫಸ್ಟ್ ಆಫ್ ಆಲ್ ಆ ಮೆಸೇಜೇ ಒಂದು ಫೈರ್. ಸಂಪಾದನೆ ಇರಬೇಕಂತ, ಆದರೆ ಕುತ್ತಿಗೆವ್ರಿಗೂ ಸಂಪಾದನೆ ಅಂದರೆ ಅದು ನಮ್ಮನ್ನು ಮ್ಯಾನೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಂತೆ ಅಂತ. ಸೊ ಈ ಥರ ಹಲವಾರು ಮೆಸೇಜ್ ನೋಡ್ತಾ ಇರ್ತೀವಿ, ಆದರೆ ನಮ್ಮ DKDಲಿ ಇಂಥ ಒಂದು ವಿಚಾರನ ಇಷ್ಟು ಸೂಕ್ಷ್ಮವಾಗಿ, ಇಷ್ಟು ಮನಸ್ಸಿಗೆ ಮುಟ್ಟ ಹಾಗೆ ಹೇಳಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮೆಲ್ಲರ ಶ್ರಮನೇ ಅದಕ್ಕೆ ಮುಖ್ಯ ಕಾರಣ. ಥ್ಯಾಂಕ್ ಯು ಸರ್. ಚಂದನ್, ಐ ವಾಸ್ ಶಾಕ್ ಟು ಸಿ ಯು ಪರ್ಫಾರ್ಮಿಂಗ್. ಒನ್ ಮ್ಯಾನ್ ಶೋ ಅಂತಾರಲ್ಲ, ಆ ಥರ ಮಾಡಿದೆ. ಯು ಜಸ್ಟ್ ಕಿಲ್ಡ್ ಇಟ್ ಚಂದನ್, ಯು ಜಸ್ಟ್ ಕಿಲ್ಡ್ ಇಟ್. ಯು ಆರ್ ದ ಹೀರೋ ಫಾರ್ ಮೈ ಬಾಸ್, ಯು ಆರ್ ದ ಹೀರೋ ಫಾರ್ ಮೈ ಟುಡೇ. What an experience I had today. Pawan is back with a bang. Is back with a bang. Thank you, sir. Superb combination. Rani, you were outstanding, Rani. You were outstanding. Lighting department, Tufan macha diya, Tufan. DOP ಕೀರ್ತಿ ಸರ್. You guys were. ಏಕಾಗಿ ನಾನಮ್ಮ ಪ್ರೇಮಾಗಿ ನಾನಮ್ಮ. ಥ್ಯಾಂಕ್ ಯು ಚಿನಿ ಮಾಸ್ಟರ್. ಹಾಗೇನೆ ನಮ್ಮ ಲೈಟ್ ಜಾಕಿ ನಿಶಾಂತ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪವನ್ ಮಾಸ್ಟರ್. ಇದು ಕಂಪ್ಲೀಟಾಗಿ ಒಬ್ಬ ಕೊರಿಯೋಗ್ರಾಫರ್ ಹೊಡೆದಂಥ 6 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ಎಂಥ ಹಾಡಂದರೆ, ಈ ಹಾಡಿನ ಪ್ರತಿ ಬೀಟ್ಗೂ ಕೊರಿಯೋಗ್ರಾಫ್ ಮಾಡಿದ್ರು. ಅಂದರೆ ಓಪನಿಂಗ್ ಅದು ಟುಂಪಾಮ್ 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 ತಕ್ ತುಮ್, ಅದಕ್ಕೆ ಎಷ್ಟು ಚೆನ್ನಾಗಿ ಹಿಡಿದಿದ್ರಿ ಅಂದರೆ ಎಲ್ಲನೂ ಅಷ್ಟು ಸ್ಟಿಫ್ ಮಾಡಿ ಆ ಬೀಟ್ ಕರೆಕ್ಟಾಗಿ ದೇವರ್ ಲೈಕ್, ನನಗೆ ಐ ಕುಡ್ ಸಿ ಮ್ಯೂಸಿಕಲ್ ನೋಟ್ಸ್ ದೇರ್ ವೆನ್ ದೇ ಆರ್ ಪರ್ಫಾರ್ಮಿಂಗ್. ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್ ಮಾಸ್ಟರ್. ಚಂದನ್, ಔಟ್ಸ್ಟ್ಯಾಂಡಿಂಗ್. ನಾನು PCR ನಮ್ಮದು ತುಂಬ ಪವರ್ಫುಲ್ ಅಂದ್ಕೊಂಡಿದ್ದೆ. ನಮ್ಮ ವೇದಿಕೆ ಮೇಲೆ ಒಂದು PCR ಇದೆ, ಪವನ್, ಚಂದನ್, ರಾಣಿ, ಅದು ಇನ್ನೂ ಪವರ್ಫುಲ್. ದಿಸ್ ಇಸ್ ದ ಬೆಸ್ಟ್ ಲೈನ್ ಆಫ್ ದ ಡೇ. ಅಣ್ಣ, ನಿಮ್ಗೆ ಹೆಂಗೆ ಅನ್ಸ್ತಿ ಪರ್ಫಾರ್ಮೆನ್ಸ್? ನಾನೇನು ಮಾತಾಡಲ್ಲ, ಇಟ್ ವಾಸ್ ಅಣ್ಣ ಲವ್ ಯು ಪವನ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೂಪರ್.
ಮಗ ಸದ್ದ ಸೀರಿಯಸ್ ಮನುಷ್ಯ ಅನ್ಬಿಟ್ಟಿವೆ, ಸೀರಿಯಸ್ ಆಗಿ ಪರ್ಫಾರ್ಮ್ ಮಾಡ್ಬಿಟ್ಟಿದ್ಯಾ ಕಂದ. ಸೀರಿಯಸ್ ಆಗಿ ಮಾಡ್ಬೇಕು ಅಂತ. ಹೆಂಗೋ ಪವನ್ ಮಾಸ್ಟ್ರಿ, ನಮ್ಮ ಚಂದನ್ ಎಷ್ಟು ಸೀರಿಯಸ್ ಮನುಷ್ಯ ಅನ್ನೋದ್ರ ಬಗ್ಗೆ ಒಂದಷ್ಟು ಚಿತ್ರಣಗಳಿದೆ, ಫೋಟೋಸ್ ಇದೆ. ಫೋಟೋ ಪ್ಲೀಸ್. #ಅನ್ ಇದು ಇನ್ಸ್ಟಾಗ್ರಾಮ್ ಫೋಟೋ ನಮ್ಮ ಚಂದಂದು. ಆ ಕ್ಯಾಪ್ಷನ್ ಏನು? ಡೋಂಟ್ ಬಿ ಜೆಲಸ್ ಆಫ್ ಮೈ ಹಾಟ್ ಲುಕ್ಸ್. ಚಂದನ್, ಕಾನ್ಫಿಡೆನ್ಸ್ಗೂ ಓವರ್ ಕಾನ್ಫಿಡೆನ್ಸ್ಗೂ ಇರೋ ವ್ಯತ್ಯಾಸ ಏನ್ ಮಚ್ಚ? ನನ್ ಇದಕ್ಕೆ ಅದು ಕಾನ್ಫಿಡೆನ್ಸ್, ನೀವು ಅನ್ಕೊಂಡು ಇರೋದು ಓವರ್ ಕಾನ್ಫಿಡೆನ್ಸ್. People see me as hot guy, but I am so much more than that. What are you, Macha? What is that more? ಅಣ್ಣ ಏನೋ ಹೇಳ್ತಾ ಇದ್ದಾರೆ. ಬಾಯ್ಲರ್. People see me as hot guy, but ಈ ತರ ಎಲ್ಲ ಯಾಕೆ ಹಾಕ್ತಾ ಇದೀಯ ನೀನು? ಯಾಕೆ ನಿನ್ ಫೋಟೋಸ್ ಕ್ಯಾಪ್ಷನ್ಸ್ ಒಂಥರ ಆ ಥರ ಇದೆ? ಇಲ್ಲ ಕಾದು, ನಿನ್ ಪ್ರಕಾರ ನೀನ್ ಹಾಟ್ ಸ್ವಲ್ಪ ಓಕೆ, ಬಟ್ ನೀನ್ ಡಾನ್ಸ್ ನಿಜವಾಗ್ಲೂ ಆಟ ಮಾಡ್ತೀಯ ಕಣ. ಅದಕ್ಕೆ ಆಗಿದೆ ಅನ್ಕೊಳ್ಳಿ. ವೆರಿ ಗುಡ್ ವೆರಿ ಗುಡ್. ನಂಗೆ ಈ ಕಾನ್ಫಿಡೆನ್ಸ್ ಇಷ್ಟ ಕಣ ನಿಂದು. ನಿನ್ನ ಈ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದೆಯಲ್ಲ, ಸೂಪರ್ ಮಗ. ಥ್ಯಾಂಕ್ ಯು. ಅಹಂ ಬ್ರಹ್ಮಾಸ್ಮಿಯಾಗಿ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಚಿಕ್ಕಮಗಳೂರಿನ ಸಾತ್ವಿಕ್ ಹಾಗೂ ಬಿಜಾಪುರದ ಪೋರಿ ಸೌಮ್ಯ.
ಬರೀ ನಮ್ಮ ಜಡ್ಜಸ್ ಡಾನ್ಸಿಂಗ್ ಮಹಾಗುರು ಮಾತ್ರ ಸ್ಟ್ಯಾಂಡಿಂಗ್ ಓವೇಷನ್ ಅಲ್ಲ, ನಮ್ ಕಂಟೆಸ್ಟೆಂಟ್ಸ್, ಕೊರಿಯೋಗ್ರಾಫರ್ಸ್, ಆಡಿಯನ್ಸ್, ಇಲ್ಲಿ ಕೂತಿರೋ ಆಡಿಯನ್ಸ್ ಪ್ರತಿಯೊಬ್ರು ಎಂಜಾಯ್ ಮಾಡಿದ್ದಾರೆ ಈ ಮಕ್ಕಳ ಪರ್ಫಾರ್ಮೆನ್ಸ್. ವಾಟ್ ಅ ಪರ್ಫಾರ್ಮೆನ್ಸ್! ಸೌಮ್ಯ, ಏನ್ ಎನರ್ಜಿ ಇದು? ಸ್ಟೇಜ್ ಮೇಲೆ ಬಂತು ಎನರ್ಜಿ. ಸ್ಟೇಜ್ ಮೇಲೆ ಬಂತು ಎನರ್ಜಿ. ನಿಂಗೆ ಹಂಗೆ ಸೇಮ್ ಹಂಗೆ. ಆದ್ರೆ ಈ ಎನರ್ಜಿಗೆ ಒಂದು ಎನರ್ಜಿ ಅಂತ ಅಂದ್ರೆ ಅದು ನಮ್ಮ ರುದ್ರಾ ಮಾಸ್ಟರ್. ರಕ್ಷಿತಾ ಮ್ಯಾಮ್. ರುದ್ರಾ, ಸೂಪರ್ ಜಾಬ್ ಮಜಾ. ನಂಗೆ ರುದ್ರನ್ ಏನ್ ತುಂಬಾ ಇಷ್ಟ ಆಗುತ್ತೆ ಗೊತ್ತಾ? ಇಟ್ಸ್ ಅ ನೋ ಗಿವ್ ಅಪ್ ಆಟಿಟ್ಯೂಡ್. ಏನಾದ್ರೂ ಗಿವ್ ಅಪ್ ಮಾಡಲ್ಲ. ಒಂದ್ ವಾರ ಕೆಟ್ಟದಾಗಿತ್ತ, ನೆಕ್ಸ್ಟ್ ವೀಕ್ ಹಿಲ್ ಬೌನ್ಸ್ ಬ್ಯಾಕ್. ದಟ್ ಇಸ್ ವಾಟ್ ರುದ್ರಾ ಇಸ್ ಫಾರ್ ಮೀ. DKD ಸೀಸನ್ 7 ಸ್ಟಾರ್ಟ್ ಆದಾಗ ಐ ರಿಮೆಂಬರ್ ರುದ್ರಾ ಟೆಲಿಂಗ್ ಮೀ, ಇಲ್ಲ ಮ್ಯಾಮ್ ಈ ಸೀಸನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನನಗೆ. ಅಂಡ್ ಐ ಯೂಸ್ ಆಲ್ವೇಸ್ ವಂಡರ್ ವಾಟ್ ರುದ್ರಾ ಏನ್ ಮಾಡ್ತಾ ಇದ್ದಾನೆ, ಈಸ್ ಈ ಡೂಯಿಂಗ್ ಸಮಥಿಂಗ್ ನ್ಯೂ ಅಂತ. ಬಟ್ ಟುಡೇ ದ ವೇ ಇಸು ಅಂಡ್ ಅಕ್ಷತಾ ಡಾನ್ಸ್ಡ್ ಅಂಡ್ ದ ವೇ ಸಾತ್ವಿಕ್ ಅಂಡ್ ಸೌಮ್ಯ ಡಾನ್ಸ್ಡ್, ಬ್ರಿಲಿಯಂಟ್. ಹುಡುಗರು ಮೇಕಪ್, ವಾಟ್ ಅಮೇಸಿಂಗ್, ದೇ ಲುಕ್ಡ್ ಸೋ ಗುಡ್. ಎಲ್ಲರೂ ಎಷ್ಟು ಚೆನ್ನಾಗಿ. Can I say this was the best performance of this week? Super performance. Rudra, also ನಮ್ಮ DKD ಇದೆ ಅಲ್ಲ, ಈ ಥರ ಪರ್ಫಾರ್ಮೆನ್ಸಸ್ಗಳಿಂದಾನೇ DKD is still very strong. Congratulations Rudra, you completely deserve it. ಥ್ಯಾಂಕ್ ಯು ರಕ್ಷಿತಾ ಮ್ಯಾಮ್. ರಾಘು, ನಿಮ್ಮ ಹತ್ರ ಕೇಳಕ್ಕಿಂತ ಮುಂಚೆ ಜನಿಯಾಜಿ. ರುದ್ರಾ ಮಾಸ್ಟರ್, ರುದ್ರ ತಾಂಡವ ನೋಡ್ದಂಗೆ ಆಯ್ತು ಇವತ್ತು. ಔಟ್ಸ್ಟ್ಯಾಂಡಿಂಗ್. ಏನು ಮಾಸ್ಟರ್ ಇದು? ಫಸ್ಟ್ ಆಫ್ ಆಲ್ ನೀವು ಬ್ಯಾಕ್ ಡ್ಯಾನ್ಸರ್ಸ್ ಎಲ್ಲರಿಗೂ ನೀವು ಕೊಟ್ಟಿರೋ ಟೋನಿಂಗು, ಲೈಟಿಂಗ್ ಸೆಟ್ ಮಾಡಿದ್ದು, ಸಾಂಗ್ ಸೆಲೆಕ್ಷನ್ನು, ಆಮೇಲೆ ಆ ಮಕ್ಕಳು, ಓ ಮೈ ಗಾಡ್, ಅವ್ರನ್ನ ಇಲ್ಲಿಂದ ಅಲ್ಲಿ ಬಿಸಾಕ್ತಾರೆ, ಟಕ್ ಅಂತ ಹೋಗಿ ಅಲ್ಲಿ ಹಿಡ್ಕೊಂತಾರೆ, ಅಲ್ಲಿಂದ ಮತ್ತೆ ಇಲ್ಲಿ ಬರ್ತಾರೆ. ರುದ್ರಾ ಮಾಸ್ಟರ್, ಸ್ಟೇಜ್ ಎಲ್ಲ ಛಿದ್ರ, ಕಂಟೆಸ್ಟೆಂಟ್ಸ್ ನೀವು ಭದ್ರ. ಜನೇಜಿ, ವಾವ್, ಲವ್ಲಿ, ಥ್ಯಾಂಕ್ ಯು. ಚಿನ್ನಿ ಮಾಸ್ಟರ್. ಏನದು ವಾಟ್ ಅ ಪರ್ಫಾರ್ಮೆನ್ಸ್. ಅವರು ಇಲ್ಲಿಂದ ಅಲ್ಲಿ ಫ್ಲೈ ಮಾಡ್ತಿದ್ದಾರಮ್ಮ. ದೇ ವರ್ ನಾಟ್ ಡೌನ್ ಅಟ್ ಆಲ್. ಅವ್ರು ಡ್ಯಾನ್ಸ್ ಕಡೆ ಮಾಡಲೇ ಇಲ್ಲ. ದೇ ವರ್ ಜಸ್ಟ್ ಫ್ಲೈಯಿಂಗ್ ಅಕ್ರಾಸ್ ದ ವೇ. ಅಂದರೆ ದೇ ವರ್ ಆನ್ ದ ಸ್ಕೈ. ರುದ್ರಾ ಈ ಸಮಥಿಂಗ್ ಮ್ಯಾಜಿಕಲ್ ಮೂಮೆಂಟ್ ಇವತ್ತು. ಐ ಕೆನಾಟ್ ಎಕ್ಸ್ಪ್ಲೇನ್. ವಾವ್ ಫ್ಯಾಕ್ಟರ್ ಅಂದರೆ ದೇ ವರ್ ಸೋ ಮೆನಿ ವಾವ್ ಫ್ಯಾಕ್ಟರ್ಸ್ ಇನ್ ದಿಸ್, ಸೋ ಮೆನಿ, hundreds of factors, and the way you used that glitter was unbelievable. Yeah, that glitter. In that glitter, these guys were dancing. Amazing. Today, for me, this week, this is the best for me, and you are the boss for me, boss. The boss. ಸಾತ್ವಿಕ್ ಅಂಡ್ ಸೌಮ್ಯ, ದ ಡೈನಮಿಕ್ ಜೋಡಿ ಬಗ್ಗೆ ನಮ್ಮ ಡೈನಮಿಕ್ ಜಡ್ಜ್ ಆದಂತ ಬ್ಲಾಕ್ ಜಾಕೆಟ್ ವಿಜಯ್ ರಾಘವೇಂದ್ರ ಅವ್ರು ಮಾತಾಡ್ತಾರೆ. ಸಾತ್ವಿಕ್ ಸೌಮ್ಯ ರಾಕ್ಷಸರ ತರ ಡಾನ್ಸ್ ಮಾಡಿದ್ರು ಇವತ್ತು. ಅವ್ನು ಎಸ್ಪೆಷಲಿ ಸಾತ್ವಿಕ್ ಇದಾನಲ್ಲ, ದ ವೇ ಹಿ ಎಕ್ಸ್ಪ್ರೆಸಸ್, ಫ್ರಂಟ್ ಅಲ್ಲಿ ಬಂದು ಅವ್ನು ಸ್ವಲ್ಪ ಈ ತರ ಸ್ವಿಂಗ್ ಮಾಡ್ಬೇಕಾರೆ ಅವನ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಇದೆ, ಅವನ ಮುಖದಲ್ಲಿ ಒಂದು ಖುಷಿ ಇದೆ, ಒಂದು ಕಂಟೆಂಟ್ಮೆಂಟ್ ಇದೆ. ಅಷ್ಟು ಖುಷಿಯಿಂದ ಡಾನ್ಸ್ ಮಾಡ್ತಾನೆ ಸಾತ್ವಿಕ್ ಅಂಡ್ ಸೌಮ್ಯ. ಅಂಡ್ ಐ ರಿಯಲಿ ಲವ್ ದ ವೇ ಯು ಬೋತ್ ಡಾನ್ಸ್. ತುಂಬಾ ಖುಷಿ ಆಗಿದೆ ನಿಮ್ಮಿಬ್ಬರು ಡಾನ್ಸ್ ನೋಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ರುದ್ರಾ ಮಾಸ್ಟರ್. ಅಂಡ್ ಬಾಯ್ಸ್, ಸ್ಪೆಷಲ್ ಮೆನ್ಷನ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು ಸೋ ಮಚ್. ಎಸ್ ಗ್ರೂಪ್ ಶಿವಣ್ಣ. ಸೂಪರ್. ಎಕ್ಸಲೆಂಟ್. ಎಸ್ ಗ್ರೂಪ್ ಅದೇನು ಮಾಡಕ್ಕಲ್ಲ, ಅಷ್ಟೇ. ಏನ್ ಮಾತಾಡೋದು ನಂಗೆ ಗೊತ್ತಿಲ್ಲ, ಅದೇ ಸುಮ್ಮನೆ ಸೈಲೆಂಟ್ ಆಗಿ ಹೇಳ್ಬಿಡ್ತೀನಿ. ಸೂಪರ್, ಲವ್ಲಿ, ಫ್ಯಾಂಟಾಸ್ಟಿಕ್. ಇದೇ ಥರ ಮಾಡಮ್ಮ, ಫ್ಯಾಂಟಾಸ್ಟಿಕ್. ಅದು ರಾಘು ಹೇಳ್ದಂಗೆ ಎಸ್ಪೆಷಲಿ ಫ್ರಂಟ್ ಬಂದು ಹಿಂಗೆ ಮಾಡ್ತೀಯಲ್ಲ, ನನಗೂ ತಲೆ ಸುದ್ದಂಗೆ ಆಗ್ಬಿಡೋದು. ಫ್ಯಾಂಟಾಸ್ಟಿಕ್, ಲವ್ಲಿ, ಲವ್ ಯು. ಥ್ಯಾಂಕ್ ಯು ಸರ್. ನಮ್ಮ ಸೌಮ್ಯ ಮೆಗಾ ಆಡಿಷನ್ಗೆ ಬಂದಾಗ ಶಿವಣ್ಣ ಒಂದು ಮಾತು ಹೇಳ್ತಾರೆ, ಅದ್ರ ಬಗ್ಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋ ನೋಡೋಣ ಪ್ಲೀಸ್. कौन सा पढ़ते हो? क्लास क्लास. मैं स्कूल ही नहीं जाती. ओनली डांस. ओनली डांस. ಖಂಡಿತ ಸ್ಕೂಲ್ಗೆ ಹೋಗ್ಬೇಕು. ಯಾಕಂದ್ರೆ ಸ್ಕೂಲ್ಗೆ ಹೋಗ್ತಾ ಯಾವ ನನ್ನ ಮಗ ಡ್ಯಾನ್ಸ್ ಬೇಡ ಅಂತಾನೆ ಹೇಳು. ಸ್ಕೂಲ್ಗೆ ಹೋಗು, ಡ್ಯಾನ್ಸ್ ಆಡು. ಥ್ಯಾಂಕ್ ಯು ಸರ್. ಲವ್ ಯು.
ಹಾಯ್ ಸೌಮ್ಯ, ಹೇಗಿದೆಯಾ ಮಗಳೇ? ಚೆನ್ನಾಗಿದೆಯಾ? ನಾನು ನಿಮ್ಮ ಮೋಹನ್ ಸರ್. ನೀನು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದೆಯಾ ಮೊನ್ನೆ ಎಪಿಸೋಡಲ್ಲಿ. ನೀನು ವಿನ್ನರ್ ಆಗಬೇಕು. ಯಾಕಂದರೆ ಅವಳು ಬಾಲ್ಯದ ದಿನಗಳಲ್ಲಿ ಯಾವುದೇ ಫಂಕ್ಷನ್ ಆಗಿದ್ರೂ ಕೂಡ ನಮ್ಮ ಶಾಲೆಯಲ್ಲಿ ಸರ್ ನಾನೊಂದು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ನನಗೊಂದು ಅವಕಾಶ ಕೊಡಿ ಅಂತ ಬಹಳ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಕೊಡ್ತಕ್ಕಂಥದ್ದು ಅವಳದು ನಮ್ಗೆ ಬಹಳ ಇಷ್ಟ. ಅವ್ರ ತಂದೆ ತಾಯಿ ಬಹಳ ಕಷ್ಟಪಟ್ಟು ಅವಳನ್ನು ಬೆಳೆಸಿದರು. ಅವರು ಮೂಲತಃ ಉತ್ತರ ಪ್ರದೇಶದವರು. ಇಲ್ಲಿ ಪಾನಿಪುರಿ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಕ್ಕಂಥವ್ರು. ಬಹಳ ಕಷ್ಟಪಟ್ಟು ಆ ಮಗಳನ್ನು ಶಾಲೆಗೆ ಸೇರಿಸಿ ಬೆಳೆಸ್ತಕ್ಕಂಥದ್ದು, ಅವರು ಒಳ್ಳೆ ಒಳ್ಳೆ ಕಡೆ ಟ್ರೈನಿಂಗನ್ನು ಕೊಡಿಸ್ತಕ್ಕಂಥದ್ದು. ಮೊನ್ನೆ ಶಿವಣ್ಣವರು ಹೇಳಿದ ಹಾಗೆ ನಾನು ಅವ್ರ ತಂದೆನ ಖುದ್ದು ಕಾಂಟ್ಯಾಕ್ಟ್ ಮಾಡಿ ಆ ಮಗುವಿಗೆ ಏನು ಸಪೋರ್ಟ್ ಬೇಕೋ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ನಾನು ಮಾಡಿಕೊಡ್ತೀನಿ. ಆಲ್ ದಿ ಬೆಸ್ಟ್ ಸೌಮ್ಯ. ಆ DKDಯಲ್ಲಿ ಗೆದ್ದು ವಿನ್ನರ್ ಆಗಿ ಬರ್ಬೇಕಂತಕ್ಕಂಥ ನಾವೆಲ್ಲರೂ ಕೂಡ ಆಸೆ ಮಾಡ್ತಾ ಇದ್ದೀವಿ. ಶಿವಣ್ಣ ಅವತ್ತು ಒಂದು ಮಾತು ಹೇಳ್ತಾರೆ, ಡಾನ್ಸ್ ಯಾರು ಮಾಡಬೇಡ ಅಂತ ಹೇಳ್ತಾರೆ, ಡಾನ್ಸ್ ಮಾಡು, ಜೊತೆಗೆ ಓದಬೇಕು, ಓದು ಅನ್ನೋದು ಬಹಳ ಇಂಪಾರ್ಟೆಂಟು ಅದನ್ನ ಅವರ ಸ್ಕೂಲ್ ಅವ್ರ ಹತ್ರ ಮಾತಾಡಿ ನಾವು ಹೇಳಿದಾಗ ಅವ್ರು ತುಂಬಾ ಸಪೋರ್ಟಿವ್ ಆಗಿ ಅದನ್ನ ನಮಗೋಸ್ಕರ ಆಕ್ಸೆಪ್ಟ್ ಮಾಡಿದ್ರು. ಅವರ ತಂದೆಯನ್ನ ಸ್ಕೂಲ್ ಅವ್ರು ಕರೆದು ಮಾತಾಡಿಸಿ ಅವಳಿಗೆ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಅಣ್ಣ ನೀನು ಡಾನ್ಸು ಮಾಡು, DKDಲಿ ಪಾರ್ಟಿಸಿಪೇಷನ್ನು ಮಾಡು, DKD ಮುಗಿಸ್ಬಿಟ್ಟು ವಾಪಸ್ ಬಂದು ನಿನ್ನ ಸ್ಟಡೀಸ್ನ ಕಂಟಿನ್ಯೂ ಮಾಡು ಅಂತ ಹೇಳಿ. ಬಟ್ ಮೊದಲನೇದಾಗಿ ನಾವೆಲ್ಲರ ಪರವಾಗಿ ಆ ಶಾಲೆಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ಸೊ ಈ ಸ್ಕೂಲ್ ಮತ್ತೆ ವಾಪಸ್ ಹೋಗ್ತಾ ಇದೆಯಾ, ಬನ್ನಿ ಅಂತ ಹೇಳಿದ್ದಾರೆ. ನಿಮ್ಮ ಸರ್ ಎಲ್ಲ ಮಾತಾಡಿದ್ರು, ಹೇಗೆ ಅನ್ಸ್ತಾ ಇದೆ ಸೌಮ್ಯ? ತುಂಬಾ ಖುಷಿ ಆಗ್ತಾ ಇದೆ. ಬಹಳ ದಿವಸ ಆಯ್ತು. ಸ್ಕೂಲ್ ಮಿಸ್ ಮಾಡ್ತಿದ್ಯಾ? ಇದು ಮುಗಿಸ್ಕೊಂಡು ವಾಪಸ್ ಹೋಗ್ತೀಯ ತಾನೆ ಸ್ಕೂಲ್ಗೆ? ಸೊ ಸ್ಕೂಲ್ ಹೋಗೋದು ಇಂಪಾರ್ಟೆಂಟ್ ಅಲ್ವಾ ಇವಾಗ? ಎಸ್, ಓಕೆ. ಬಟ್ ಶಿವಣ್ಣ, ನಿಮ್ಮ ಒಂದು ಮಾತು ಆಕೆ ಜೀವನದ ಬಹಳ ದೊಡ್ಡ ಹಂತ ವಾಪಸ್ ಒಳಗೆ ಸಿಕ್ಕಿದೆ. ಇದ್ರ ಬಗ್ಗೆ ನಿಮ್ಮ ಮಾತು? ಅಯ್ಯೋ, ನನ್ನ ಮಾತೇನಿಲ್ಲ ಪಾಪ, ಅವ್ರ ದೊಡ್ಡತನ ಅದು ಅಷ್ಟೇನೆ. ಅವ್ರು ಹೇಳ್ತಾರೆ ಶಿವಣ್ಣ ಮಾತು, ಅವ್ರ ದೊಡ್ಡತನ. ಆಮೇಲೆ ಆ ಮಗುಗೆ ಆ ಟ್ಯಾಲೆಂಟ್ ಇದೆ. ಯಾಕಂದ್ರೆ ಆ ಮಗು ಬರೀ ಡ್ಯಾನ್ಸ್ ಆಕೆ ಒಳ್ಳೆ ಸ್ಟೂಡೆಂಟ್ ಅಂತ ಕೂಡ ಕಾಣುತ್ತೆ. ನನಗೆ ಅನ್ಸುತ್ತೆ ಆ ಹುಡುಗಿ, ಆ ಮಗು ತುಂಬಾ ಚೆನ್ನಾಗಿ ಓದುತ್ತೆ. ನೀ ಚೆನ್ನಾಗಿ ಓದ್ತೀಯ ತಾನೆ? ಹೌದಾ? 100% ಚೆನ್ನಾಗಿ ಓದ್ತೀಯ ಅಲ್ವಾ? ಅದಕ್ಕೇನೆ ಅವ್ರಿಗೂ ಇರುತ್ತೆ ಅದು. ಬಟ್ ಥ್ಯಾಂಕ್ಸ್ ಎನಿವೇ, ಥ್ಯಾಂಕ್ಸ್. ಅಟ್ಲೀಸ್ಟ್ ನಮ್ಮ DKDಯಲ್ಲಿ ಮಾತಾಡಿದ್ರಿ, ಇದಕ್ಕೆ ಅವ್ರು ತಿರ್ಗಾ ಅವರು ಅದಕ್ಕೆ ಕನ್ಸಿಡರ್ ಮಾಡಿದ್ಕೆ ಅವರು ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಅ ಲಾಟ್. ಆ್ಯಂಡ್ ಆ ಥರನೇ ಸಪೋರ್ಟ್ ಮಾಡಿ. ಯಾಕಂದರೆ ಟ್ಯಾಲೆಂಟು ಇದೇಂತ ಒಂದು ಗಿಫ್ಟ್, ಅದು ಟ್ಯಾಲೆಂಟ್ ಅನ್ನೋದು. ಆ ಗಿಫ್ಟ್ನ ಎಷ್ಟು ಮಟ್ಟಿಗೆ ಮಕ್ಕಳು ಉಪಯೋಗಿಸ್ತಾರೆ, ಆ ಉಪಯೋಗಿಸೋಕ್ಕೆ ನಾವೆಷ್ಟು ಸಪೋರ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಆ ಸಪೋರ್ಟ್ ನಿಮ್ಮಿಂದ ಸಿಕ್ಕಿರೋದು ನಮ್ಮೆಲ್ರಿಗೂ ಖುಷಿ ಹಾಗೂ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು, ಲವ್ ಯು. ಥ್ಯಾಂಕ್ ಯು ಅಣ್ಣ. ಪ್ರತಿಭೆಯ ಜೊತೆ ಶಿಕ್ಷಣದ ಜೊತೆ ಪ್ರತಿಭೆಗೆ ಕೂಡ ಪ್ರೋತ್ಸಾಹ ಕೊಡ್ತಾ ಇರುವಂತಹ ಅಭಿನವ ವಿದ್ಯಾಸಂಸ್ಥೆ ಶಾಲೆಗೆ ನಮ್ಮ ಇಡೀ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಆ ಸೌಂದರ್ಯ ಲೋಕದಿಂದ ಜಾರಿದ ಹೆಣ್ಣು ನವಿಲಿನ ಜೊತೆಗೆ ಕಣ್ಣು ಕೂರೈಸುವಂತಹ ಪರ್ಫಾರ್ಮೆನ್ಸ್ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಚಿಕ್ಕಮಗಳೂರಿನ ಶಶಾಂಕ್ ಹಾಗೂ ಕುಡ್ಲದ ಪಿಲಿ, ಮಂಗಳೂರಿನ ಆಪ್ತಿ. ಪ್ರೀತಿಯಿಂದ ಪ್ರೀತಿಯ ಸಂಬಂಧ ಇವರದು. ಒಂದು ನವಿಲು, ಇನ್ನೊಂದು ಹೆಣ್ಣವಿಲು. ಇವರ ಪ್ರೀತಿಯ ಬಣ್ಣದ ಸೌಂದರ್ಯ ಹೆಚ್ಚಿಸಿತು ಪ್ರಕೃತಿಯ ದೃಷ್ಟಿ.
ಸೌಂದರ್ಯ ಲೋಕದಿಂದ ಜಾರಿಗೆ ನವಿಲ್ನ ಸಂಶೋಧಕ ವಿಜಯ ರಾಘವೇಂದ್ರ. ಶಶಾಂಕನ ನಿಮ್ಮ ಇಡೀ ಹಾಡಿನ ಕೊರಿಯೋಗ್ರಫಿ ತುಂಬಾನೇ ಚೆನ್ನಾಗಿತ್ತು. ಆ ಸಣ್ಣ ಅಷ್ಟೇ ಒಂದು ಕನ್ಫೈನ್ಡ್ ಜಾಗದಲ್ಲಿ ಅಷ್ಟೊಂದು ಕೊರಿಯೋಗ್ರಫಿ ಅದನ್ನ ಬಹಳ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದು, ಇಡೀ ಹಾಡನ್ನ ಪ್ರೆಸೆಂಟ್ ಮಾಡಿರೋ ರೀತಿ ಇತ್ತಲ್ಲ, ತುಂಬಾ ಚೆನ್ನಾಗಿತ್ತು. ಇಡೀ ಹಾಡಿರೋದು ಲಿರಿಕ್ ಹುಡುಗಂದಿದ್ರು ಕೂಡ ಇಡೀ ಎಕ್ಸ್ಪ್ರೆಷನ್ ನೀವು ಕ್ಯಾರಿ ಮಾಡ್ತೀರಾ. ಸೊ ಅದನ್ನ ಬಹಳ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ವೆರಿ ವೆಲ್ ಡನ್. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸಂಶೋಧಕರೇ. ಅರ್ಜುನ್ ಸರ್, ಐಡಿಯಾ ವಾಸ್ ವೆರಿ ಗುಡ್, ಕೊರಿಯೋಗ್ರಫಿ ವಾಸ್ ಟೂ ಗುಡ್. ನನಗೆ ಆ ಮೊಮೆಂಟ್ ಆಫ್ ವಾಟರ್ ಯಾವಾಗ ಬರಬೇಕು, ಯಾವಾಗ ಆಫ್ ಆಗಬೇಕು, ಎವ್ರಿಥಿಂಗ್ ವಾಸ್ ಸೋ ನೀಟ್ಲಿ ಪ್ಲಾನ್. ಅಂದ್ರೆ ಆ ಮೊಮೆಂಟ್ ಜೊತೆ ವಾಟರ್ ಸಿಂಕ್ ಮಾಡೋ ಐಡಿಯಾ ಆಯ್ತಲ್ಲ, ಇಟ್ ವಾಸ್ ರಿಯಲಿ ಗುಡ್. ಲೈವ್ ಅಲ್ಲಿ ಮಾಡೋದು ಇಟ್ಸ್ ನಾಟ್ ಈಸಿ ಅಂಡ್ ಖಂಡಿತವಾಗಿ ಇಟ್ ವಾಸ್ ಬ್ಯೂಟಿಫುಲ್ ಅಟೆಂಡ್ ಬೈ ಯು ಬೋತ್. ಎರಡನೇ ಮಾತೇ ಇಲ್ಲ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಜನಿಯಜ್ಜಿ. ಅಲ್ಲ ರವಿ ತುಂಬಾ ಚೆನ್ನಾಗಿತ್ತು, ಸೂಪರ್. ನನಗೆ ಭಾಳ ಇಷ್ಟ ಆಯಿತು ಟೋಟಲಿ, ಬಿಕಾಸ್ ಅವ್ರ ಎಫರ್ಟ್, ದೆನ್ ಎಸ್ಪೆಷಲಿ ಆ ಸೆಟ್ ಡಿಸೈನಿಂಗು ಎಲ್ಲ ಚೆನ್ನಾಗಿತ್ತು. ಶಶಾಂಕ್ಗೆ ಯುವರ್ ಶೋಲ್ಡರ್ಸ್ ಅಂಡ್ ನೆಕ್ ಇಸ್ ವೆರಿ ಸ್ಟ್ರಾಂಗ್. ನಿಮ್ಮ ಅಪ್ಪರ್ ಪೋರ್ಷನ್ ಭಾಳ ಚೆನ್ನಾಗಿದೆ, ಯಾಕಂದ್ರೆ ತುಂಬಾ ಈಸಿಯಾಗಿ ಕಂಟ್ರೋಲ್ ಮಾಡ್ತೀವಿ, ಎಲ್ಲೂ ಸ್ಟ್ರೈನ್ ಕಾಣಲ್ಲ ಮುಖದಲ್ಲಿ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಯೂಶಲಿ ಫಿಲ್ಮ್ಸ್ ಎಲ್ಲ ಅಂದ್ರೆ ನಾವು ರೋಪ್ ಹಾಕೊಂಡು ಮಾಡ್ಬಿಡ್ತೀವಿ, ಬಟ್ ರೋಪ್ ಇಲ್ಲದೆ ನೀವು ಒರಿಜಿನಲ್ ಮಾಡೋದಿದೆಯಲ್ಲ, ದಟ್ಸ್ ನಾಟ್ ಅ ಈಸಿ ಜಾಬ್. ಒಂದೇ ಶಾರ್ಟ್ ಮಾಡೋದು ಭಾಳ ಕಷ್ಟ. ಭಾಳ ಚೆನ್ನಾಗಿತ್ತು. ಆಪ್ತಿ, ಯು ಆರ್ ವೆರಿ ಗುಡ್ ಟುಡೇ. ಥ್ಯಾಂಕ್ ಯು ಸೊ ಮಚ್. ತುಂಬಾ ಚೆನ್ನಾಗಿ ಮಾಡಿದ್ರಿ. ಎಕ್ಸ್ಪ್ರೆಷನ್ ಸ್ಟ್ರೈನ್ ಇಲ್ಲ, ಭಾಳ ಕ್ಯೂಟ್ ಮಾಡಿದ್ರಿ, ಚೆನ್ನಾಗೂ ಕಾಣ್ತಿದ್ದೀರಿ ಅವಾಗ. ಓಕೆ, ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. ಥ್ಯಾಂಕ್ ಯು ಅಣ್ಣ. ಹಾಗಾದ್ರೆ ಶಶಾಂಕ್ ಆಪ್ತಿ ಅವರ ಈ ಪರ್ಫಾರ್ಮೆನ್ಸ್ಗೆ ನಮ್ಮ ಜಡ್ಜಸ್ ಸ್ಕೋರ್ಸ್ ಏನು ಅಂತ ನೋಡೋಣ. ಜರಿಯಾಜಿ 8.5. ರಕ್ಷಿತಾ ಮ್ಯಾಮ್ 8.5. ರಾಘು 9. ಚಿನಿ ಮಾಸ್ಟರ್ 8.5. ನಿಮ್ಮ ಟೋಟಲ್ ಸ್ಕೋರ್ಸ್ 34.5. ಕಂಗ್ರ್ಯಾಚುಲೇಷನ್ಸ್.
ಈಗ ಟೈಟಾನಿಕ್ ಬೋಟ್ ಅನ್ನ ಹತ್ತಿ ತಮ್ಮ ಪ್ರೀತಿಯ ಸ್ಟ್ರೆಂತ್ ನ ತೋರಿಸೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಪೂಜಿತ್ ಹಾಗೂ ಸರ್ಬದ ಸುಂದರಿ ನಿವೇದಿತಾ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಐಲಾ 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 ಐಲಾ, ಇನ್ನು ಕಾಯಬೇಕು ನೀನು ನಿನ್ನ ಪ್ರೀತಿ ಪಾಸು ಕೇಳ. ಐಲಾ ಐಲಾ ಈ ಹೃದಯ ಅವಳಿಗೆ ಮೀಸಲು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವರಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಚಿಹ್ನೆ ಬೆಳಕಿಗಾಗಿ ನಾ ಓಡುರೆನು ಬದುಕಿನಲ್ಲಿ ಅವರಿಗಾಗಿ. ಐಲಾ 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 ಐಲಾ, ಇನ್ನು ಹಿಡಿಯಬೇಕು ನೀನು ಅದೃಷ್ಟದ ಕೈ ಕಾಲ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ, ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಈಗ ಜಾಕ್ ಸ್ಪಾರೋ ಲುಕ್ಕಲ್ಲಿ ಟೈಟಾನಿಕ್ ಸಾಂಗ್ಗೆ ಹಾಡಿರುವಂತ ಈ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ನಮ್ಮ ಜಡ್ಜಸ್ ಹತ್ರ ಕೇಳೋಣ, ನಮ್ಮ ಸ್ಪಾರೋ ಹತ್ರ ಕೇಳೋಣ. ರಕ್ಷಿತಾ ಮೇಡಮ್. ಐ ಥಾಟ್ ಇಟ್ ವಾಸ್ ಡನ್ ವೆರಿ ವೆಲ್. ತುಂಬಾ ಚೆನ್ನಾಗಿತ್ತು. ಪೈರೇಟ್ಸ್ ಅವರಿಬ್ರು ಕಳ್ತನ ಮಾಡಕ್ ಬರ್ತಾರೆ, ಆ ಹುಡುಗಿ ಅವನಿಗೆ ಲವ್ ಅಲ್ಲಿ ಬೀಳ್ತಾಳೆ. ವೆರಿ ಕ್ಯೂಟ್ ಅನ್ಸ್ತು ನನಗೆ. ಸೆಟ್ ಪ್ರಾಪರ್ಟಿ ಆ ಯೂಸ್ ಮಾಡಿರೋ ರೀತಿ, ದ ವೇ ಆಲ್ ಪುಟ್ ವೀಲ್ಸ್ ಆನ್ ದ ಬೋಟ್, ಅದರಲ್ಲೂ ಏನಾದರೂ ಟ್ರೈ ಮಾಡಿದ್ದೀರಾ. ಇಟ್ ವಾಸ್ ಅ ಗುಡ್ ಅಟೆಂಪ್ಟ್, ಡೆಫಿನೆಟ್ಲಿ ಚೆನ್ನಾಗಿತ್ತು. ಬಟ್ ನಿವೇದಿತಾಸ್ ಎಕ್ಸ್ಪ್ರೆಷನ್ ವಾಸ್ ವೆರಿ ನೈಸ್, ಪೂಜಿತ್ಸ್ ಎಕ್ಸ್ಪ್ರೆಷನ್ ವಾಸ್ ವೆರಿ ನೈಸ್. ಇಬ್ರು ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ರಾಘು. ಸುಮಾರು ರಿಸ್ಕ್ಗಳು ತಗೊಂಡು ಒಂದು ಒಳ್ಳೆ ಕಥೆನ ಪ್ರೆಸೆಂಟ್ ಮಾಡಿದ್ರಿ. ಡಿಸೈನಿಂಗ್ ಚೆನ್ನಾಗಿತ್ತು, ಕೊರಿಯೋಗ್ರಫಿ ಚೆನ್ನಾಗಿತ್ತು, ನಿಮ್ಮ ಎನರ್ಜಿ ಕೂಡ ಚೆನ್ನಾಗಿತ್ತು. ನಿವೇದಿತಾ ವಾಸ್ ಸೂಪರ್. ಅಂದ್ರೆ ಅವಳು ಬಹಳ ಕಾನ್ಫಿಡೆಂಟ್ ಆಗಿದ್ಲು, ಬಹಳ ಮುದ್ದಾಗಿ ತುಂಬಾ ಎಕ್ಸ್ಪ್ರೆಸಿವ್ ಆಗಿ ಡಾನ್ಸ್ ಮಾಡಿದ್ದೇನೆ. ವೆರಿ ನೈಸ್, ಇಟ್ ವಾಸ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಜಕ್ಕೂರ್ನ ಜಾಕ್ ಸ್ಪ್ಯಾರೋ. ಥ್ಯಾಂಕ್ ಯು. ಜಿ ಹೇಳಿ ಮೇಡಮ್. ಇದ್ರ ಮೇಲೆ ನಿಂತ್ಕೊಂಡು ಪೋಸ್ ಮಾಡಿ ಅಂತ ನಾನು ಹೇಳಕ್ ಬಂದಿಲ್ಲ, ಕರೆಯಲ್ಲ. ನಮ್ಮ ಜೋಡಿಗಳನ್ನ ಕರೆಸ್ತೀನಿ ನಾನು. ಒಂದು ಫೋಟೋ ಮೂಮೆಂಟ್ ಆಗುತ್ತೆ ಸ್ಟೇಜ್ ಮೇಲೆ. ಯಾರು ಬರ್ತಾರೆ ಚೆನ್ನಾಗಿರೋರು?
ಕ್ಯೂಟ್ ಸೋ ಕ್ಯೂಟ್. ಲೇಖನ ಬಾರೆ. ಬರ್ಲಿ ಒಂದ್ ಚಪ್ಪಾಳೆ. ಹಿಂಗನ್ಸ್ತು ಯುವನ್? ಚೆನ್ನಾಗಿತ್ತು. ಯಾವತ್ತಾದ್ರೂ ಹೋಗಿದ್ಯಾ ಬೋಟಲ್ಲಿ? ಹೋಗಿದ್ದೀನಿ. ಎಲ್ಲೋಗಿದ್ದೆ? ತುಮಕೂರಲ್ಲಿ ಯಾವ ಬೋಟ್? ಚಿಕ್ಕದ್ರಲ್ಲಿ ಅವನು ಒಂದು ಚಿಕ್ಕ ಬೋಟಲ್ ಹೋಗಿದ್ದ ಮೇಡಮ್. ವೆರಿ ಗುಡ್. ಇವಾಗ ಲೆಕ್ಕನ ನೀನ್ ಹ್ಯಾಪಿನಾ? ಹೆಂಗನ್ಸ್ತು? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಈಗ ಏನ್ ಮಾಡೋಣ? ಕೆಳಗಡೆ ಬರೋಣವಾ? ಬರೋಣ. ಧನ್ಯಜಿ ಸ್ಕೋರ್ಸ್ ಕೊಡಿ. 8 ರಕ್ಷಿತಾ ಮ್ಯಾಮ್, 8 ರಾಘು, 8.5 ಚಿನ್ನಿ ಮಾಸ್ಟರ್, 8 32.5 ನಿಮ್ಮ ಟೋಟಲ್ ಸ್ಕೋರ್ಸ್. ಗುಡ್ ಲಕ್. ಥ್ಯಾಂಕ್ ಯು. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 ವಿಜೇತ ಜೋಡಿ ಹಾಗೂ ಕೊರಿಯೋಗ್ರಾಫರ್ಗೆ ಸಿಗ್ತಾ ಇದೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ 21 ಲಕ್ಷ ರೂಪಾಯಿ ಬೆಲೆ ಬಾಳುವ BMRDA ಅಂಡ್ ಲೀಗಲಿ ಅಪ್ರೂವ್ಡ್ 30-40 ಪ್ಲಾಟ್ ಹಾಗೂ 4 ಲಕ್ಷ ಕ್ಯಾಶ್ ಪ್ರೈಸ್. ಅಶ್ವಸೂರ್ಯ ರಿಯಾಲಿಟೀಸ್ ತಮ್ಮ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿದ್ದು ಪ್ರಾಜೆಕ್ಟ್ಗಳಿಗಾಗಿ ಸಂಪರ್ಕಿಸಿ ನೆಲಮಂಗಲ ಸುಂಡೆಕೊಪ್ಪ ರಸ್ತೆ, ಕನಕಪುರ ರೋಡ್ ಹಾಗೂ ಮೈಸೂರು ರಸ್ತೆಯ ಫಾರ್ಮ್ ಪ್ಲಾಟ್ಸ್. ಅಶ್ವಸೂರ್ಯ ರಿಯಾಲಿಟೀಸ್ ಫಾರ್ ಟ್ರಸ್ಟ್ ಅಂಡ್ ವ್ಯಾಲ್ಯೂ. ತಮ್ಮ ಡಾನ್ಸ್ ಸ್ಟ್ರೆಂತ್ ನ ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಿದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಶೇಖರ್ ಜೋಡಿ, ಬೆಳಗಾವಿಯ ಈಸುಫ್ ಹಾಗೂ ಬೀದರ್ನ ಅಕ್ಷರ. ಯಾತ್ ಕುಮಾರ ಕೇಸ್ ಇದು? ಏನೆಲ್ಲ ಚೆನ್ನಾಗಿರೋರ ಬರ್ತಾರೆ ಇಲ್ಲಿ. ಕೋಟಿ ಇದೆ, ಏನ್ ಪ್ರಯೋಜನ? ಅಪ್ಪ ಅಮ್ಮನ ಪ್ರೀತಿ ಸಿಗ್ದೆ ನೋಡೋ ಈ ಹುಡುಗಿ ಹೇಗಾಗಿದ್ದಾಳೆ ಅಂತ. ಮೆಂಟಲಿ ಡಿಸಾರ್ಡರ್, ಮಾನಸಿಕ ಅಸ್ವಸ್ಥತೆ. ಮ್ಯೂಸಿಕಲ್ ರೂಮ್ ಕರ್ಕೊಂಡು ಹೋಗು ಅಂತ ಹೇಳಿದಾರೆ, ಕರ್ಕೊಂಡು ಹೋಗ್ತಾ ಇದೀನಿ. ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಬಾವಂದೆ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಬಣ್ಣ ಹಚ್ಚೋ ಕಣ್ಣಿನವಳು,
ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ನಿನ್ ಪ್ರೀತಿಗಿಲ್ಲಿ ಯಾವ ಬಣ್ಣ ಹೇಳು, ನೀ ಬಣ್ಣ ಹಚ್ಚ ಮುಂಚೆ ಸ್ವಲ್ಪ ಹೇಳು. ಭೂಮಿಗೆ ಬೇಲಿ ಕಟ್ಟು ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳ ನನ್ನುಸಿರು, ಉಸಿರಲೇ ಜೀವಿಸು, ಈ ಉಸಿರಲೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲ್ಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲಿ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ನನ್ನ ಪ್ರೀತಿಸು. ವೈದ್ಯಕೀಯ ಚಿಕಿತ್ಸೆಯಿಂದಲೂ ಗುಣಮುಖವಾಗದ ಎಷ್ಟೋ ಕಾಯಿಲೆಗಳನ್ನು ಸಂಗೀತದ ಮೂಲಕ ಗುಣಪಡಿಸಿರುವ ಉದಾಹರಣೆ ನಮ್ಮ ಕಣ್ಮುಂದಿದೆ. ಭಾಷೆ ಯಾವುದೇ ಇರಲಿ, ಭಾವ ಹೇಗೆ ಇರಲಿ, ಎಲ್ಲರ ಮನಮುಟ್ಟುವ ಶಕ್ತಿ ಇರುವುದು ಕೇವಲ ಸಂಗೀತಕ್ಕೆ ಮಾತ್ರ. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲಿ ಈ ಹೃದಯ ಗೆಲ್ಲ. ಈ ಸುವಂತೂ he lived like a music on stage. ನಿಜವಾಗ್ಲು. ಅಂಡ್ ಈಕೆ ಮೇಡಮ್ ಯಾವ ಹೀರೋಯಿನ್ ಪರ್ಫಾರ್ಮೆನ್ಸ್ ಗಿಂತ ಕಮ್ಮಿ ಮಾಡಲ್ಲ ಮೇಡಮ್ ಅಕ್ಷತಾ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಅಕ್ಷತಾ ಯು ಸಚ್ ಅ ಗುಡ್ ಆಕ್ಟರ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಥ್ಯಾಂಕ್ ಯು ಮ್ಯಾಮ್. ದಟ್ ಫೀಲ್ ಆಫ್ ಬೀಯಿಂಗ್ ಮೆಂಟಲಿ ಇಲ್ ಇರ್ಬೋದು, ಮ್ಯೂಸಿಕ್ ನೋಟ್ಸ್ ಅನ್ನ ಅವಳ ಮೇಲೆ ಅಂಟಿಸೋದಿರ್ಬೋದು. ಸೊ ವೆಲ್, ದಟ್ ಮೀನ್ಸ್ ಹೀಸ್ ಕ್ಲಿಯರಿಂಗ್ ಹರ್ ಮೆಂಟಲ್ ಇಲ್ನೆಸ್. ಅದ್ರಲ್ಲಿ ಅವ್ನು ಮ್ಯೂಸಿಕ್ ತುಂಬ್ತಾ ಇದ್ದಾನೆ. ವಾಟ್ ಅ ನೈಸ್ ಕಾನ್ಸೆಪ್ಟ್. ಎಷ್ಟು ಚೆನ್ನಾಗಿ ಮಾಡಿದೆ ರುದ್ರ. ಅವ್ರ ಮುಂದೆ ಬಂದು ಪರ್ಫಾರ್ಮ್ ಮಾಡಿದಾಗ ಕೂಡ ಆ ಮ್ಯೂಸಿಕ್ ರೂಮಿಂದ ಎಲ್ಲ ಮ್ಯೂಸಿಕ್ ನೋಟ್ಸ್ ಆಚೆ ಬರೋದು. ಒನ್ ಇಂಟೈರ್ ಒಂದು ಐ ಥಿಂಕ್ ದೇರ್ ವಾಸ್ ಒನ್ ನೈಸ್ ಹಿಡನ್ ಮೀನಿಂಗ್ ಇನ್ ಇಟ್. ಅದು ನನಗೆ ತುಂಬ ಇಷ್ಟ ಆಯಿತು. ಟು ದಿಸ್ ಟೀಮ್, ಗ್ರೇಟ್ ಜಾಬ್ ಗೈಸ್. ಧನ್ಯಾಜಿ, ಈ ಒಂದು ಮ್ಯೂಸಿಕಲ್ ಪರ್ಫಾರ್ಮೆನ್ಸ್ ನಿಮ್ಮ ಮನಸ್ಸಿಗೆ ಎಷ್ಟು ಮುಟ್ತು? ಮೇಡಮ್, ನನಗೆ ಈಗ ಏನು ಅನಿಸ್ತಾ ಇದೆ ಅಂದರೆ ಆಸ್ ಅ ಮ್ಯೂಸಿಷಿಯನ್ ನಿಜವಾಗ್ಲೂ ಆ ಮ್ಯೂಸಿಕ್ನ ಬಂದು ತಪ್ಕೊಬೇಕು ಅಂತ ಒಂದು ಆಸೆ ಆಗ್ತಾ ಇದೆ. ಈ ಸೂಪ್ನ ಹ್ಯಾವ್ ಟು ಕಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು 18 ವರ್ಷ ಮ್ಯೂಸಿಕ್ ಫೀಲ್ಡ್ಗೆ ಬಂದಿದ್ದು. ಫಸ್ಟ್ ಟೈಮು ಒಂದು ತಿಂಗಳು ನನ್ನ ಸ್ಟುಡಿಯೋಯಿಂದ ಹೊರಗಡೆ ಇದ್ದೆ ಸಿನಿಮಾ ಶೂಟಿಂಗ್ಗೆ. ನನ್ನ ಕೀಬೋರ್ಡಿಂದ ನಾನು ಒಂದು ತಿಂಗಳು ದೂರ ಇದ್ದಿದ್ದೇ ಇಲ್ಲ 18 ವರ್ಷದಲ್ಲಿ. ಆ್ಯಂಡ್ ಅದಾದಮೇಲೆ ಶೂಟಿಂಗ್ ಮುಗಿಸ್ಬಿಟ್ಟು ಮನೆಗೆ ಬಂದು ಸ್ಟುಡಿಯೋಗೆ ಹೋಗೋಕ್ಕೆ 3 ದಿನ ಆಯಿತು.
ನಾನು ಏನು ಮುಖ ತಗೊಂಡು ಒಳಗಡೆ ಹೋಗಲಿ, ನಾನು ಏನು ಹೇಳಲಿ ನಿಮಗೆಲ್ಲ, ನಿಮ್ಮನ್ನೆಲ್ಲ ಒಂದು ತಿಂಗಳು ಬಿಟ್ಟು ಹೋಗ್ಬಿಟ್ಟಿದ್ನಲ್ಲ ಅಂತ 3 ದಿನ ನನಗೆ ಭಯ ಆಗ್ತಿತ್ತು ಒಳಗಡೆ ಹೋಗೋಕ್ಕೆ. ಆ್ಯಂಡ್ ವೆನ್ ಐ ವೆಂಟ್ ಇನ್ಸೈಡ್ ನನಗೆ ತಾಯಿದು ಮತ್ತು ಗರ್ಭದೊಳಗಡೆ ಹೋದಂಗೆ ಫೀಲ್ ಆಯಿತು. ಅದೇ ನನಗೆ ಇವಾಗ ನೋಡ್ಬೇಕಾದ್ರೆ ನನಗೆ ಫೀಲ್ ಆಯ್ತು. ಬಿಕಾಸ್ ಮ್ಯೂಸಿಕ್ ಈಸ್ ಮ್ಯಾಜಿಕ್, ಮ್ಯೂಸಿಕ್ ಈಸ್ ಎವ್ರಿಥಿಂಗ್. ಅದು ಒಳಗಡೆ ಬಂದುಬಿಟ್ರೆ ದೇರ್ ಇಸ್ ನಥಿಂಗ್, ನೀವೇನು ಹುಡುಕೋದೇ ಬೇಕಿಲ್ಲ, ಅದೇ ಎಲ್ಲ ವರ್ಕ್ ಮಾಡ್ತಾ ಹೋಗುತ್ತೆ. ಅಮೇಝಿಂಗ್ ಥಾಟ್ ಮಾಸ್ಟರ್. ದೇಹಕ್ಕೆ ಬಂದಿರೋ ರೋಗ ಅಲ್ಲ, ಮನಸ್ಸಿಗೆ ಬಂದಿರೋ ರೋಗಗಳನ್ನು ತುಂಬ ಈಸಿಯಾಗಿ ಕ್ಲಿಯರ್ ಮಾಡೋಕ್ಕಾಗೋದು ಮ್ಯೂಸಿಕ್ ಮಾತ್ರ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಡೂಯಿಂಗ್ ದಿಸ್ ವಾಸ್ ಔಟ್ಸ್ಟ್ಯಾಂಡಿಂಗ್. ಆ್ಯಸ್ ಅ ಮ್ಯೂಸಿಷಿಯನ್ ಭಾಳ ಇಷ್ಟ ಆಯ್ತು ನನಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅರ್ಜುನ್ ಸರ್ ಅಲ್ಲಿಂದ ಎದ್ದು ಬಂದು ವೇದಿಕೆ ಮೇಲೆ ಈ ಶುಭ್ನ ಅಪ್ಕೋತಾರಲ್ಲ, ನನ್ನ ಪ್ರಕಾರ ಆ ಸಂಗೀತನೇ ನಡ್ಕೊಂಡ್ಬಂದು ಈ ರಾಗಗಳನ್ನ ಅಪ್ಪಿದಷ್ಟು ಸಂತೋಷ ಆಯ್ತು. ಜನ್ಮ ಕೊಟ್ಟ ತಾಯಿಗೆ ಮಾತ್ರ ಗೊತ್ತಿರುತ್ತೆ ತನ್ನ ಮಕ್ಕಳ ಬೆಲೆ. ಎಷ್ಟು ಹಾಡುಗಳಿಗೆ ಅವರು ಜನ್ಮ ಕೊಟ್ಟಿದ್ದಾರೆ, ಎಷ್ಟು ಭಾವನೆಗಳಿಗೆ ನೀವು ಜನ್ಮ ಕೊಟ್ಟಿದ್ದೀರಾ ಸರ್. ಆ ಪೇನ್ ಇವತ್ತು ಎಲ್ಲರಿಗೂ ಗೊತ್ತಾಯ್ತು. ನಿಮ್ಮಿಂದ ಸಂಗೀತವನ್ನ ಯಾರಿಂದನೂ ದೂರ ಮಾಡೋದಕ್ಕಾಗಲ್ಲ ಸರ್, ಅದು ನಿಮ್ಮ ಒಳಗಡೆ ಬೆರೆತು ಹೋಗಿದೆ. ಖಂಡಿತ ಯಶಸ್ಸು ನಿಮ್ ಜೊತೆ ಇರುತ್ತೆ, ಇದು ನಮ್ಮೆಲ್ಲರ ಪ್ರಾರ್ಥನೆ ಅರ್ಜುನ್ ಸರ್. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಶಿವಣ್ಣ, ಸೂಪರ್ ಮಾಸ್ಟರ್, ಫ್ಯಾಂಟಾಸ್ಟಿಕ್. ಅಂಡ್ ಉಸಿರೇ ಸಾಂಗು ಇದಕ್ಕೂ ಏನು ಸಂಬಂಧ ಇರುತ್ತೆ ಅಂತ ನೋಡಿದೆ. ಉಸಿರಿಗೆ ಮ್ಯೂಸಿಕಲ್ ನೋಟ್ ಯಾವಾಗಲೂ ಏನಂತೀವಿ, ಇಟ್ಸ್ ಅ ಹೀಲಿಂಗ್ ದಿಸ್ ಒನ್ ಅಂತ ಅನ್ಸುತ್ತೆ 100%. ಯಾಕಂದ್ರೆ ನಾವು ಸಿನಿಮಾದಲ್ಲೂ ಮಾಡಿದೀವಿ ಅಂಡ್ ಅದನ್ನ ಚೆನ್ನಾಗಿ ಕೋಆರ್ಡಿನೇಟ್ ಮಾಡಿದ. ಆಮೇಲೆ ಇಸು ಅಮೇಝಿಂಗ್ ಒಂದು ಹೀರೋ ಇದ್ದಾರೆ ಅವ್ರ ಹತ್ರ. ಅಂಡ್ ಅಕ್ಷತಾ ಸೂಪರ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಯು ಟುಕ್ ಅಸ್ ಟು ಅನದರ್ ವರ್ಲ್ಡ್, ಒಂದು ಮ್ಯೂಸಿಕಲ್ ವರ್ಲ್ಡ್. ಯಾಕಂದ್ರೆ ಇವತ್ತು ಹೇಳ್ತಿದ್ರ ಅರ್ಜುನ್ ಹೇಳ್ತಿದ್ರಿ ಈ ತರ ಹೋಗಿ ತುಂಬಾ ದಿನ ಆಯ್ತು ಶೂಟಿಂಗ್, ಅದಕ್ಕೆ ಯಾಕಪ್ಪ ನೀ ಡೈರೆಕ್ಷನ್ ತಗೊಂಡೆ? ನೀವು ಮಾಡಬೇಕಾದ್ರೂ ನಿಮ್ಮಲ್ಲೇ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಅಲ್ಲೂ ಇದ್ದ ಡೈರೆಕ್ಟರ್. ಯಾಕಂದ್ರೆ ನೀವು ಮಾಡ್ಬೇಕಾದ್ರೆ ಮ್ಯೂಸಿಕ್ ಎಲ್ಲ ತೆಗೆದಿರ್ತಾರೆ ಎಲ್ಲ ಶಾರ್ಟ್ಸ್ನೂ. ಬಿಕಾಸ್ ಐ ಹ್ಯಾವ್ ಸೀನ್ ಯು, ಮ್ಯೂಸಿಕ್ ನಿಮ್ ಬಿಟ್ಟು ಹೋಗಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇನ್ಸ್ಟ್ರೂಮೆಂಟ್ ಮುಗ್ದೇ ಇರೋದು ಒಂದು ಫೀಲ್ ಇರ್ಬೋದು ಅಷ್ಟೇ, ಕರೆಕ್ಟಾ? ಎಷ್ಟೇ ಸಿನಿಮಾ ಡೈರೆಕ್ಟ್ ಮಾಡಲಿ ಮ್ಯೂಸಿಕ್ ಡೈರೆಕ್ಟರ್ ಅವರೇ ಆಗಿರ್ತಾರೆ ಆ ಪಿಕ್ಚರ್ಗೂ. ಅಂಡ್ ಬೇರೆ ಪಿಕ್ಚರ್ಗೂ ಮಾಡ್ತಾರೆ, 100% ಮಿಸ್ ಮಾಡಲ್ಲ. ದಿಸ್ ಇಸ್ ಅ ಪ್ರಾಮಿಸ್. ಆಲ್ ದಿ ಬೆಸ್ಟ್, ಫ್ಯಾಂಟಾಸ್ಟಿಕ್ ಮಾಸ್ಟರ್, ಸೂಪರ್, ಲವ್ ಯು. ಇವತ್ತು ವಿಶೇಷವಾಗಿ ನಾವು ಅಕ್ಷದ ಬಗ್ಗೆ ಮಾತಾಡಲೇಬೇಕು. ಬಿಕಾಸ್ ಇಟ್ಸ್ ವೆರಿ ಚಾಲೆಂಜಿಂಗ್ ರೋಲ್. ಅದಷ್ಟು ಈಸಿಯಾಗಿ ಮಾಡುವಂಥ ಪಾತ್ರ ಅಲ್ಲ. ಒಂದು ಸೆಕೆಂಡ್ಗೂ ಕೂಡ ಆಕೆ ಆ ಪಾತ್ರದಿಂದ ಆಚೆ ಬರಲಿಲ್ಲ. ಅಕ್ಷದ, ಐ ನೋ ಫೈರ್ ಬ್ರ್ಯಾಂಡ್ ಬಂದ ತಕ್ಷಣ ನೀವು ಎಷ್ಟು ಇಮೋಷನಲ್ ಆದ್ರಿ ಅಂತ. ದಿಸ್ ಇಸ್ ಯೋರ್ ಮೂಮೆಂಟ್. ಇವತ್ತಿನ ದಿವಸ ನಮ್ಮಮ್ಮ ನನ್ನ ಜೊತೆಲಿರಬೇಕಾಗಿತ್ತು, ಬಟ್ ಅಮ್ಮ ಮನೇಲಿ ಕೆಲಸದಿಂದ ಬರ್ಲಿಕ್ಕಾಗಿಲ್ಲ. ಈ ಹ್ಯಾಟ್ನ ನಾನು ಅಮ್ಮಗೆ ಹಾಕ್ಬೇಕಾಗಿತ್ತು. ಅಮ್ಮ ನನಗೋಸ್ಕರ ತುಂಬ ಕಷ್ಟಪಟ್ಟಿದೆ. ಅಮ್ಮ ಬರೋಕ್ಕಾಗಿಲ್ಲ ಅಂತ ನನ್ನ ಸರ್ ಹೊಂದಿದ್ದಾರೆ. ಅಕ್ಷದ ಅವರ ಮಾಸ್ಟರು ಸರ್, ತಮ್ಮ ಹೆಸರು? ಸೌಲ್. ಥ್ಯಾಂಕ್ ಯು ಸೋ ಮಚ್ ಇಂಥ ಅದ್ಭುತವಾದಂಥ ಟ್ಯಾಲೆಂಟ್ ಅನ್ನ ನಮ್ಮ ವೇದಿಕೆಗೆ ಕೊಟ್ಟಿದ್ದಕ್ಕೆ. ನೋಡಿ, ಇವತ್ತು ಅವ್ರು ನಿಮ್ಮನ್ನ ತುಂಬಾ ಹೆಮ್ಮೆಗೊಳಿಸಿದ್ದಾರೆ. ಅಕ್ಷದ, ಇವತ್ತು ನೀವು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಟಿವಿಲಿ ನಿಮ್ಮಮ್ಮ ನೋಡಿ ಖುಷಿಯಾಗಿ ಮುಂದಿನ ವಾರ ಬಂದ್ಬಿಡ್ತಾರೆ, ಓಕೆನಾ? ಸೊ ಅಳ್ಬಾರ್ದು. ಇಶುಬ್ ತರ ಯಾವಾಗ್ಲೂ ಜಾಲಿಯಾಗಿ ಶೇಕಾಗಿರ್ಬೇಕು. ಇವತ್ತು ಇಶುಬ್ ಅಳ್ಳಾಡ್ತಿಲ್ಲ, ನನ್ಗೆ ಅದೇ ನನ್ಗೆ ಆಶ್ಚರ್ಯ. ನನಗೆ ಖುಷಿ ಆಯ್ತಾ? ಖುಷಿ ಆಯ್ತು, ತುಂಬಾ ಖುಷಿ. ಒಂದು ಹಾಡಾಡೋಕಂತ. ಉಸಿರೇ ಉಸಿರೇ ಈ ಉಸಿರು ಕೊಲ್ಲಬೇಡ. ಜನ್ಮಕ್ಕೆ ಹೋಗೋ ಪಾಪ ಹುಡುಗನ್ ಹೆಂಗ್ ಬರುತ್ತೆ ಹಂಗ ಆಡ್ತಾರೆ, ಬಿಡಿ ಓಲಿ. ಏ ಇಶೋಬ್, ಥ್ಯಾಂಕ್ ಯು ಸರ್. ಹಾಡ ಮಾಡ್ತೀನಿ. ಸೀರೆ ಉಸಿರೇ ಈ ಉಸಿರು ಕೊಲ್ಲಬೇಡ. ನಾನು ಉಸಿರು ಕೊಳ್ಬೇಡ, ನಾನು ಉಸಿರು ಕೊಳ್ಬೇಡ. ನೆಕ್ಸ್ಟ್ ಲೈನ್ ಹಾಡೇ ಇಲ್ಲ ನಾನು. ಹಾಡು. ಉಸಿರನೇ ಪ್ರೀತಿಸು, ಈ ಉಸಿರನೇ ಪ್ರೀತಿಸು. ಬಾ ಒಂದೇ ಸಾರಿ ನನ್ನ ಪ್ರೀತಿಸು. ವಾವ್ ವಾವ್. ಅವನು ನಿಜ ಹೇಳ್ತೀನಿ ಕೇಳು, ಫಸ್ಟ್ ವೀಕಲ್ಲಿ ಹಾಡಿದಾಗ ಬಂದಿದ್ದ ಸ್ವರಕ್ಕೂ ಇವಾಗಿರೋ ಸ್ವರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಯಾಕೆ ಹೇಳಿ? ಸಂಗೀತ ಬಂದು ಅಪ್ಕೊಂತಲ್ಲ, ಸ್ವಲ್ಪ ಮ್ಯೂಸಿಕ್ ಬಿಟ್ಟೋಗಿರ್ಬೇಕು ತಾನೇ ಅಲ್ಲಿ. ಮತ್ತೆ ಸೂಪರ್ ಮಚ್ಚ. ಥ್ಯಾಂಕ್ ಯು ಕಣೋ.
ಆಕಾಶ ಇಷ್ಟೇ ಯಾಕಿದೆಯೋ ಅಂತ ತಮ್ಮ ಕುಣಿತದ ಮೂಲಕ ಈಗ ನಮಗೆಲ್ಲ ತಮ್ಮ ಸ್ಟ್ರೆಂತ್ ಅನ್ನ ತೋರಿಸಿ ಪ್ರಶ್ನೆ ಹಾಕೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಉತ್ತರ ಕರ್ನಾಟಕದ ಹುಲಿಗಳು, ಬೆಳಗಾವಿಯ ರುದ್ರೇಶ್ ಹಾಗೂ ಧಾರವಾಡದ ಪವಿತ್ರ. ಹೇ, ನಾಳೆ ನನ್ನ ಬರ್ಡೇ ನೆನ್ಪಿದೆ ತಾನೇ? ನಾಳೆ ನಿನ್ಗೊಂದು ಸರ್ಪ್ರೈಸ್ ಕಾದಿದೆ. ಏನ್ ಮಗ ನಿನ್ ಲವ್ವರಾ? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ, ನಾಚಿಕೆ ನಮ್ಮ ಜೊತೆ ಹೂ ಬಿಟ್ಟಿದೆ. ಕನಸಿನ ನೋಟಿಗೆ ಚಿಲ್ಲರೆ ಬೇಕು, ನಗುವನ್ನು ಎಲ್ಲೋ ಮರೆತೆವು ಏಕೆ, ಬಿಸಿಲಲ್ಲಿ ಚಿಂತನ ಚೂರು ನಮ್ಮನ್ನು ಕಷ್ಟೆ ಮಾಡುವ ನಮ್ಮ ಪ್ರೀತಿ ವಿಷಯ ನಮ್ಮ ಮನೇಲಿ ಹೇಳಿದೆ. ನೀನು ಜೋಕರ್ ಕೆಲಸ ಮಾಡ್ತಿದ್ಯಾ ಅಂತ ಮನೇಲಿ ಒಪ್ಕೊಳ್ತಾ ಇಲ್ಲ. ಸಾರಿ. ಇನ್ನು ಮುಂದೆ ನಿನ್ನ ದಾರಿ ನಿನಗೆ, ನನ್ನ ದಾರಿ. I thought it was a very good performance. ನಾನು ಸುಮ್ಮನೆ ಹೇಳ್ತಿಲ್ಲ, a lot of improvement ಇದೆ. Especially Rudresh and Pavitra, I thought some of the moments were really nice. Thank you so much. I enjoyed it. It was definitely good. Our entire clubbing of so many songs definitely work ಆಯಿತು. I thought it was a good performance. Thank you so much. ಥ್ಯಾಂಕ್ ಯು ಮ್ಯಾಮ್. ಈ ಪರ್ಫಾರ್ಮೆನ್ಸ್ಗೆ ಜನಿಯಾಜಿ ನಿಮ್ಮ ಸ್ಕೋರ್ಸ್ ಪ್ಲೀಸ್. 8.5. ರಕ್ಷಿತಾ ಮ್ಯಾಮ್ 8.5. ರಾಘು 8.5. ಚಿನಿ ಮಾಸ್ಟರ್ 7.5. ಸೊ ನಿಮ್ಮ ಟೋಟಲ್ ಸ್ಕೋರ್ಸ್ 33. ಥ್ಯಾಂಕ್ ಯು ರುದ್ರೇಶ್, ಥ್ಯಾಂಕ್ ಯು ಪವಿತ್ರ, ಥ್ಯಾಂಕ್ ಯು.
ನೀರಲ್ಲಿ ಸಣ್ಣ ಅಲೆಯೊಂದು ಮೂಡಿ ಚೂರಾದ ಚಂದ್ರನನ್ನ ತನ್ನ ಡಾನ್ಸ್ ಮೂಲಕ ಮತ್ತೆ ಜೋಡಿಸಿ ಪ್ರೀತಿಯನ್ನ ಮೆರೆಸೋದಕ್ಕೆ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಆನ್ ಸ್ಟೇಜ್ ಭಗ್ನ ಪ್ರೇಮಿ ಬೆಂಗಳೂರಿನ ಅಜಯ್ ಹಾಗೂ ರುದ್ರನ ಅಭಿಮಾನಿ ಮಂಡ್ಯದ ಅಂಜಲಿ. ಹಾಯ್ ಬೇಬಿ, ಆಫೀಸಿಂದ ಹೊರಟಾ? ಇನ್ನ ಇಲ್ಲ ಚಿನ್ನ, ಆಫೀಸಲ್ಲಿ ತುಂಬಾ ಕೆಲಸ ಇದೆ. ಆಗಿದ್ರೆ ನೀನ್ ಬರಲ್ವಾ? ಹುಚ್ಚಿ ತರ ಕಾಯ್ತಾ ಇದ್ದೀನಿ ನಾನಿಲ್ಲಿ. ಕೆಲಸ ಇದೆ ಅಂದ್ರೆ ಅರ್ಥ ಆಗಲ್ವಾ? ಪದೇ ಪದೇ ಯಾಕೆ ಫೋನ್ ಮಾಡ್ತೀಯಾ? ಇವತ್ತು ತುಂಬಾ ಕೆಲಸ ಇತ್ತು ಅನ್ಸುತ್ತೆ ಅಲ್ವಾ? ಅದು ನಿಂಗೆ ಫೋನ್ ನೋಡಕ್ಕೆ ಬೇರೆಯವ್ರ ಜೊತೆ ಮಾತಾಡಕ್ ಟೈಮ್ ಇದೆ, ಆದ್ರೆ ನನ್ ಜೊತೆ ಮಾತಾಡಕ್ ಟೈಮ್ ಇಲ್ಲ ಅಲ್ಲ? ನಾನ್ ನೆಮ್ಮದಿಯಾಗಿರೋದು ನಿನ್ಗೆ ಇಷ್ಟನೇ ಇಲ್ವಾ? ಛೇ, ಕೋಪದಲ್ಲಿ ತುಂಬಾ ಕೂಗಾಡ್ಬಿಟ್ಟೆ. ನಾನೇ ಅವಳ ಹತ್ರ ಹೋಗಿ ಸಾರಿ ಕೇಳ್ತೀನಿ. ಅವರು ಆಫೀಸ್ ಟೆನ್ಷನಲ್ಲಿ ಇದ್ರು ಅನ್ಸುತ್ತೆ. ನಾನೇ ಏನೇನೋ ಮಾತಾಡ್ಬಿಟ್ಟೆ. ನಾನೇ ಹೋಗಿ ಸಾರಿ ಕೇಳ್ತೀನಿ. ಸಾರಿ? ನೀವೇ ಸಾರಿ ಕೇಳ್ಬಿಟ್ರೆ ನಾನು ಏನಕ್ಕಿರೋದು? ಅಂಜಲಿ, ಇವತ್ತು ಅಮ್ಮ ಬರ್ತಾ ಇದ್ದಾರೆ. ಅದಕ್ಕೆ ಹೊರಗೋಗ್ಬೇಡ, ಮನೇಲೇ ಇರು. ನಂಗೂ ಕೆಲಸ ಇದೆ. ಯಾಕೆ? ನಿಮ್ಮಮ್ಮ ಬಂದಾಗ ನಾನು ಇರ್ಲಿಲ್ವಾ? ನೋಡ್ಕೊಂಡಿಲ್ವಾ? ನಂಗೂ ಬೇರೆ ಕೆಲಸ ಇದೆ, ಅರ್ಥ ಮಾಡ್ಕೋ. ಯಾಕೆ ಹೆಣ್ಮಕ್ಳೇ ಯಾವಾಗ್ಲೂ ಸಾರಿ ಕೇಳ್ಬೇಕಾ? ಅವನೇ ಕೇಳಲಿ ಬಿಡು. ಕಾಣಬಲ್ಲೆ ಕನಸಲ್ಲೂ ನಿನ್ನ ಹೆಜ್ಜೆ ಗುರುತು, ಕೇಳಬೇಡ ಎಂದೇನು ನೀನು ನನ್ನ ಕುರಿತು. ಸಾಕು, ನಂಗಿನ್ ನಿನ್ ಜೊತೆ ಜೀವನ ಮಾಡಕ್ಕಾಗಲ್ಲ. ಬಿಡು ನನ್ನ, ಬಿಡು. ಒಂದು ಕರೆವಾಗ ಜಂಟಿಯಾಗಿ ಇಲ್ಲೊಂದು ಜೀವ ಅಲ್ಲೊಂದು ಜೀವ ಇರಬೇಕೆ ಒಂಟಿಯಾಗಿ. ನೀರಲ್ಲಿ ಸಣ್ಣ ಅಲೆಯೊಂದು ನೋಡಿ. ಅಂಜಲಿ, ಅಂಜಲಿ, ಬಾಗ್ಲು ಓಪನ್ ಮಾಡು ಅಂಜಲಿ. ಸಾರಿ, ಐ ಆಮ್ ರಿಯಲಿ ಸಾರಿ ಅಂಜಲಿ. ನನ್ನ ಬಿಟ್ಟೋಗ್ಬೇಡ ಅಂಜಲಿ, ನನ್ನ ಬಿಟ್ಟೋಗ್ಬೇಡ. ಐ ಆಮ್ ರಿಯಲಿ ಸಾರಿ. ಇವ್ರ ಒಳಗಿನ ಈಗೋ ಇವರು ಬಿಟ್ಬಿಟ್ರು.
ಇನ್ ನನ್ನ ಕೆಲಸ ಏನಿದೆ? ಬಹಳ ಒಳ್ಳೆ ಕಾನ್ಸೆಪ್ಟು. ಏನಕ್ಕೆ ಒಳ್ಳೆ ಕಾನ್ಸೆಪ್ಟು ಅಂದರೆ, ಜಗಳ ಆಡೋದನ್ನ ಒಳ್ಳೆ ಕಾನ್ಸೆಪ್ಟು ಅಂತ ಹೇಳ್ತಿಲ್ಲ, ಆದರೆ ಆ ಜಗಳ ಯಾತಕ್ಕೋಸ್ಕರ ಆಗುತ್ತೆ, ಆ ಜಗಳ ನಿಲ್ಲಬೇಕು ಅಂದರೆ, ಜೀವನ ಎಲ್ಲರೂ ಬದುಕು ಸ್ವಲ್ಪ ನೆಮ್ಮದಿಯಾಗಿ ಹೋಗ್ಬೇಕು ಅಂದ್ರೆ ಏನು ಮಾಡಬೇಕು? ಈಗೋ ಅನ್ನೋದನ್ನ ಪಕ್ಕದಲ್ಲಿಟ್ಟು ನಾವು ಬದುಕಬೇಕಾಗುತ್ತೆ. ಸೊ ಆ ಈಗೋ ಅನ್ನೋದನ್ನ ನೀಟಾಗಿ ಭಾಳ ಒಳಗಡೆ ತಂದು ಕೊರಿಯೋಗ್ರಫಿಲಿ ಅದನ್ನ ಮರ್ಜ್ ಮಾಡಿ, ಒಂದು ಈಗೋ ಅನ್ನೋದು ಯಾರು ಸಾರಿ ಕೇಳಬೇಕು ಅಂತ ಹೋದ್ರೂ ಕೂಡ ಹೇಗೆ ಬಿಡೋದಿಲ್ಲ ಈಗೋ ಅನ್ನೋ ವಿಚಾರನ ಒಂದು ಒಳ್ಳೆ ಕೊರಿಯೋಗ್ರಫಿ ಜೊತೆಗೆ ಮಿಕ್ಸ್ ಮಾಡಿದ್ದೀರಾ. ಅಂಜಲಿ ಮತ್ತೆ ಅಜಯ್ ತುಂಬಾ ನೀಟಾಗಿ ಡ್ಯಾನ್ಸ್ ಮಾಡಿದ್ದೀರಾ. ಐ ಆಮ್ ವೆರಿ ಶ್ಯೂರ್ ಈ ಎಪಿಸೋಡ್ ಟೆಲಿಕಾಸ್ಟ್ ಆದಾಗ, ಈ ಪರ್ಫಾರ್ಮೆನ್ಸ್ ನೋಡಿದಾಗ ಸುಮಾರು ಜನರ ಮನೆಯಲ್ಲಿ ಒಂದು ಒಳ್ಳೆ ರೀತಿಯ ಬದಲಾವಣೆ ಆಗುತ್ತೆ. ಯಾರೋ ಒಂದು ಹೆಜ್ಜೆ ಮುಂದೆ ಇಟ್ಟು ಒಂದು ಕ್ಷಮೆ ಕೇಳ್ತಾರೆ, ಅವ್ರ ಬದುಕು ಚೆನ್ನಾಗುತ್ತೆ ಅನ್ನೋ ಒಂದು ಭರವಸೆ ನನಗಿದೆ. ಥ್ಯಾಂಕ್ ಯು ದ ಫ್ಯಾಮಿಲಿ ಮ್ಯಾನ್ ರಾಘು. ಈಗ ಇದು ಅಂಜಲಿ, ಲಾಸ್ಟ್ ವೀಕು ರುದ್ರಂದು ಫ್ಯಾನ್ ಅಂತ ನೀವು ಹೇಳಿದ್ಮೇಲೆ ನಮಗೆ ಬಹಳಷ್ಟು ಕರೆಗಳು ಬಂದಿದೆ. ಕರೆಗಳು, ಅದು ಹೆಣ್ಮಕ್ಳು ಕರೆಗಳು ತುಂಬಾ ಬಂದಿದೆ, ಮೆಸೇಜ್ ಮೇಲೆ ಮೆಸೇಜ್ ಬಂದಿದೆ. ಒಂದು ಮೆಸೇಜ್ ಮಾತ್ರ ನಿಮಗೆ ತೋರಿಸ್ಬೇಕು ಅಂತ ನಾವು ತಂದಿದ್ದೀವಿ. ಚೀಫ್ ಗೆಸ್ಟ್ ಆಫ್ ದಿಸ್ ಮ್ಯಾರೇಜ್ ಅಂತೆ. ಹೌ ಸ್ಯಾಡ್ ಅಂಜಲಿ. ಅಲ್ಲ ಮೇಡಮ್, ರುದ್ರ ಮತ್ತೆ ಬೃಂದಾ ಮದುವೆ ಆದ್ರೆ ಅಲ್ಲಿ ಡಾನ್ಸ್ ಮಾಡಕ್ಕೆ ಅಂಜಲಿ ಅವರು ಗೆಸ್ಟ್ ಆಗಿ ಹೋಗ್ತಾರಂತೆ. ಎಷ್ಟು ನೋವಾಗಿರ್ಬೇಡ ಮೇಡಮ್ ಆ ಹುಡುಗಿಗೆ. ಅಂಜಲಿ, ಇದನ್ನ ನೋಡಿ ನಿಂಗೆ ಏನಾದ್ರು ಹೇಳ್ಬೇಕು ಕೇಳ್ಬೇಕು ಅಂತ ಅನ್ಸ್ತಾ ಇದೆಯಾ? ಹಾ, ಹೇಳ್ಮಾ. ಮಾಸ್ಟರ್ಗೆ ರುದ್ರ ಇಲ್ಲಿ ಪಕ್ಕದಲ್ಲಿ ಬರ್ಬೇಕಂತೆ, ಬಾರು. ಮಾಸ್ಟರ್, ಬೆಳಗ್ಗೆ ಆದರೆ ಕಾಫಿ ಆಗಿ, ಮಧ್ಯಾಹ್ನ ಆದರೆ ಮಜ್ಜಿಗೆ ಆಗಿ, ಸಂಜೆ ಆದರೆ ಜ್ಯೂಸ್ ಆಗಿ, ನೈಟ್ ಆದರೆ ಓಲ್ಡ್ ಮಾಂಕ್ ಆಗಿ, ಯಾವಾಗ್ಲೂ ಇರುವೆ ನಿಮ್ಮ ಜೊತೆಯಾಗಿ. ಈ ಕವಿತೆಗೆ ನಿನ್ನ ರಿಪ್ಲೈ ಏನು? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರುದ್ರ. ಜನಿಯಾಜಿ ಅಭಿ ಸ್ಕೋರ್ ದೇಗಾ 8.5. ರಕ್ಷಿತಾ ಮ್ಯಾಮ್ 8.5. ರಾಘು 8.5. ಚಿನ್ನಿ ಮಾಸ್ಟರ್ 8. 33.5 ನಿಮ್ಮ ಟೋಟಲ್ ಸ್ಕೋರ್. ಗುಡ್ ಲಕ್. ಥ್ಯಾಂಕ್ ಯು. ಗುಲಾಬಿ ಹಾಡಿಗೆ ಹೆಜ್ಜೆ ಹಾಕೋದಕ್ಕೆ ಬರ್ತಿದ್ದಾರೆ. ಸ್ವಾಗತಿಸಿ ಬೆಂಗಳೂರಿನ ಸಿಂಪಲ್ ಡಿಂಪಲ್. ಹೇ ಗುಲಾಬಿ, ಎಷ್ಟೇ ಮುಳ್ಳುಗಳ ಮಧ್ಯ ನಿನ್ ಜೀವ ಇದ್ರೂ ಎಲ್ರಿಗೂ ಪ್ರೀತಿ ಕೊಡ್ತೀಯ. ಎಲ್ಲ ಹೂಗಳು ಗುಲಾಬಿ ಆಗಲ್ಲ, ಎಲ್ಲ ಚೆಲುವೆರು ನಿಂತರ ಇರಲ್ಲ. ಈ ಗುಲಾಬಿನೇ ಹೆಣ್ಣಾಗಬಾರದೆ, ಆ ಹೆಣ್ಣು ನನಗೆ ಸಿಗಬಾರದೆ.
ಸದಾ ನನ್ನ ಜೀವಕ್ಕೆ ಜೊತೆಯಾಗಿರು, ಕೊನೆ ಉಸಿರಿರುವವರೆಗೂ ನನ್ನ ಉಸಿರಾಗಿರು. ಸಿಂಪಲ್ ಡಿಂಪಲ್ ಅವರ ಈ ಗುಲಾಬಿ ಡ್ಯಾನ್ಸ್ ಹೇಗನ್ಸ್ತು ಅಂತ ಕೇಳೋಣ. ದ ಸ್ಟೇಜ್ ಸೆಟಪ್ ಅಂಡ್ ಎವ್ರಿಥಿಂಗ್ ವಾಸ್ ವೆರಿ ಗುಡ್, ಬಟ್ ನನಗೆಲ್ಲೋ ಒಂದು ಕೋಆರ್ಡಿನೇಷನ್ ಬಿಟ್ವೀನ್ ದ 3 ಜನರ ಮಧ್ಯದಲ್ಲಿ ಆ ಕೋಆರ್ಡಿನೇಷನ್ ವರ್ಕೇ ಆಗಿಲ್ಲ ಇವತ್ತು. ಜಸ್ಟ್ ಇನ್ ವರ್ಕ್, ಸಾರಿ. ಕಳೆದ ವಾರ ನಿತಿನ್ ಅವರಿಗೆ ಕಾಲಿಗೆ ಏಟಾಗಿದ್ದ ಕಾರಣ ಸೊ ಈ ವಾರ ಅವರು ಪರ್ಫಾರ್ಮ್ ಮಾಡೋದಕ್ಕಾಗಿಲ್ಲ. ಸೊ ಈ ಪ್ರಯತ್ನಕ್ಕೆ ನಮ್ಮ ಜಡ್ಜಸ್ ಸ್ಕೋರ್ಸ್ ಏನು ಅಂತ ನೋಡೋಣ. ಅರ್ಜುನ್ ಸರ್ 8, ರಕ್ಷಿತಾ ಮ್ಯಾಮ್ 7.5, ರಾಘು 8. ಥ್ಯಾಂಕ್ ಯು ಸರ್. ಚಿನಿ ಮಾಸ್ಟರ್ 7.5. ಸೊ ನಿಮ್ಮ ಟೋಟಲ್ ಸ್ಕೋರ್ 31. ಐ ಥಿಂಕ್ ನೀವು ಒಬ್ಬರೇ ಪರ್ಫಾರ್ಮ್ ಮಾಡಿ ಸ್ಕೋರ್ಸ್ ತಗೊಂಡಿರೋದು ಡಿಂಪಲ್, ವಿಚ್ ಇಸ್ ವೆರಿ ಗುಡ್. ಓಕೆನಾ? ಸ್ಮೈಲ್ ಮಾಡು. ಸ್ಮೈಲ್ ಮಾಡಿ ಸ್ಟಾರ್ಟ್ ಮಾಡಿ. ಈಗ ಗಿಫ್ಟ್ಗಳನ್ನ ಕೊಡುವಂತಹ ಸಮಯ. ಮೊದಲನೇದಾಗಿ ಉಲ್ಲಾಸ್ ಅಗರ್ಬತ್ತಿ ಸಖತ್ ಸ್ಟೆಪ್ ಆಫ್ ದ ವೀಕ್. ಸಾತ್ವಿಕ್ ಅಂಡ್ ಸೌಮ್ಯ. ಉಲ್ಲಾಸ್ ಅಗರ್ಬತ್ತಿ ಅವರ ಕಡೆಯಿಂದ ಸಾತ್ವಿಕ್ ಹಾಗೂ ಸೌಮ್ಯ ಅವರಿಗೆ ಸಿಗ್ತಾ ಇದೆ 20,000 ರೂಪಾಯಿಗಳ ಗಿಫ್ಟ್ ವೌಚರ್ ಹಾಗೂ ಗಿಫ್ಟ್ ಹ್ಯಾಂಪರ್. ಉಲ್ಲಾಸ್ ಅಗರ್ಬತ್ತಿ, ಇದು ಸಾಧಾರಣ ಅಗರ್ಬತ್ತಿ ಅಲ್ಲ, ಉಲ್ಲಾಸ ತನ್ನಿರಿ. ಆರೋಗ್ಯದ ಭರವಸೆ ಅಮೃತ್ ನೋನಿ ಬೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ದ ವೀಕ್. ಚಂದನ್ ಅಂಡ್ ರಾಣಿ. ಚಂದನ್ ಹಾಗೂ ರಾಣಿಗೆ ಸಿಗ್ತಾ ಇದೆ ಅಮೃತ್ ನೋನಿ ಅವರ ಕಡೆಯಿಂದ 10,000 ರೂಪಾಯಿಯ ಗಿಫ್ಟ್ ಚೆಕ್ ಹಾಗೂ ಗಿಫ್ಟ್ ಹ್ಯಾಂಪರ್. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ಸ್ ಚಿಕ್ಪೇಟ್ ಬ್ಯಾಂಗ್ಳೂರ್ ಅಂಡ್ ನಜರಾಬಾದ್ ಮೈಸೂರ್ ಇವರ ಕಡೆಯಿಂದ ಫೇವರೇಟ್ ಪರ್ಫಾರ್ಮರ್ ಆಫ್ ದ ವೀಕ್ ಇಸುಬೆನ್ ಅಕ್ಷದ. ಸುದರ್ಶನ್ ಫ್ಯಾಮಿಲಿ ಸ್ಟೋರ್ ಚಿಕ್ಪೇಟ್ ಬ್ಯಾಂಗ್ಳೂರ್ ಅಂಡ್ ನಜರಾಬಾದ್ ಮೈಸೂರು ಇವರ ಕಡೆಯಿಂದ ಈಸುಬ್ ಹಾಗೂ ಅಕ್ಷದ ಅವರಿಗೆ ಸಿಗ್ತಿದೆ 10,000 ರೂಪಾಯಿಯ ಗಿಫ್ಟ್ ವೌಚರ್. ಸನ್ ಪ್ಯೂರ್ ಕ್ಯೂಟೆಸ್ಟ್ ಜೋಡಿ ಆಫ್ ದ ವೀಕ್. ದರ್ಶನ್ ಅಂಡ್ ಪ್ರೀತಿ. ದರ್ಶನ್ ಹಾಗೂ ಪ್ರೀತಿ ಅವರಿಗೆ ಸಿಗ್ತಾ ಇದೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಡೆನ್ವರ್ ಡಿಯೋಡ್ರೆಂಟ್ ಕಡೆಯಿಂದ ಗಿಫ್ಟ್ ಹ್ಯಾಂಪರ್ ಯಾರಿಗೆ ಸಿಗ್ತಾ ಇದೆ? ಶಶಿ ಅಂಡ್ ಶಿವಾನಿ. ಶಶಿ ಹಾಗೂ ಶಿವಾನಿಗೆ ಸಿಗ್ತಾ ಇದೆ ಡೆನ್ವರ್ ಡಿಯೋಡ್ರೆಂಟ್ ಅವರ ಕಡೆಯಿಂದ ಒಂದು ಗಿಫ್ಟ್ ಹ್ಯಾಂಪರ್. ಸಂಗೀತ ಆನಿವರ್ಸರಿ ಸೇಲ್ ಇವರ ಕಡೆಯಿಂದ ಈ ವಾರ ಕೂಡ ಮೊಬೈಲ್ ಫೋನ್ ಸಿಗ್ತಾ ಇದೆ. ಈ ವಾರ ಯಾವ ಕೊರಿಯೋಗ್ರಾಫರ್ಗೆ ಈ ಮೊಬೈಲ್ ಫೋನ್ ಸಿಗ್ತಾ ಇದೆ? ರುದ್ರ. ರುದ್ರಾಗೆ ಸಂಗೀತ ಮೊಬೈಲ್ಸ್ ಅವರ ಕಡೆಯಿಂದ ಸಿಗ್ತಾ ಇದೆ ಒಂದು ಮೊಬೈಲ್ ಫೋನ್. ಸಂಗೀತ ಆನಿವರ್ಸರಿ ಸೇಲ್ ಇಟ್ಸ್ ಆನ್. ನಿಮ್ಮ ಖರೀದಿಗೆ ನಿಮ್ಮ ಹಣ. ಶೋ ಯೋರ್ ಸ್ಟ್ರೆಂತ್. ಈ ಸುತ್ತಿನ ಬಿಗಿನಿಂಗ್ ಅಲ್ಲೇ ನಾವು ಹೇಳಿದ್ವಿ ಈ ವಾರ ಎಲಿಮಿನೇಷನ್ ಇರುತ್ತೆ. ಕಳೆದ 2 ವಾರಗಳ ಸ್ಕೋರ್ಸ್ ಹಾಗೂ ಇವತ್ತು ನಮ್ಮ ಜಡ್ಜಸ್ ಕೊಟ್ಟಂತಹ ಸ್ಕೋರ್ಸ್ ಹಾಗೆ ಬಹಳ ಮುಖ್ಯವಾಗಿ ಆಡಿಯನ್ಸ್ ಕಳಿಸಿದಂತಹ ವೋಟ್ಗಳ ಆಧಾರದ ಮೇಲೆ ಇವತ್ತಿನ ಎಲಿಮಿನೇಷನ್ ನಡೆಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಡೇಂಜರ್ ಝೋನಿಗೆ ಯಾರೆಲ್ಲ ತಲುಪಿದ್ದಾರೆ ನೋಡೋಣ. ಡೇಂಜರ್ ಝೋನಿಗೆ ತಲುಪಿರುವಂತಹ ಮೊದಲ ಜೋಡಿ ರುದ್ರೇಶ್ ಪವಿತ್ರ, ಪೂಜಿತ್ ನಿವೇದಿತಾ, ಅನೀಶ್ ಲಿಪಿಕಾ, ಅಜಯ್ ಅಂಜಲಿ. ಸೊ ವೇದಿಕೆ ಮೇಲೆ ಒಟ್ಟು 4 ಜೋಡಿ ಇದೆ. ಇದರಲ್ಲಿ 3 ಜೋಡಿ ಸೇಫ್ ಆಗಿ ವಾಪಸ್ ಆ ಸೋಫಾದಲ್ಲಿ ಕೂತ್ಕೋತಾರೆ. 1 ಜೋಡಿಯ ಜರ್ನಿ ನಮ್ಮ DKDಯಲ್ಲಿ ಮುಗಿಯಲಿದೆ. ಮೊದಲನೇದಾಗಿ ಈ 4 ಜೋಡಿಯಲ್ಲಿ ಸೇಫ್ ಆಗ್ತಾ ಇರುವಂತಹ ಮೊದಲ ಜೋಡಿ ಅಜಯ್ ಅಂಜಲಿ. ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸೇಫ್. ಆ ಸೋಫಾ ಮೇಲೆ ಸೇಫ್ ಆಗಿ ಕೂತ್ಕೋತಾ ಇರುವಂತಹ 2ನೇ ಜೋಡಿ ಅನೀಶ್ ಲಿಪಿಕಾ.
ಪೂಜಿತ್ ನಿವೇದಿತಾ ಹಾಗೂ ರುದ್ರೇಶ್ ಹಾಗೂ ಪವಿತ್ರ, ಈ 2 ಜೋಡಿಗಳಲ್ಲಿ ಒಬ್ಬರ ಜರ್ನಿ ಇವತ್ತು DKDಲಿ ಮುಗಿತಾ ಇದೆ. ಈ DKDಯ ಜರ್ನಿ ಈ ವಾರದಿಂದ ಕಂಟಿನ್ಯೂ ಆಗುವಂತಹ ಜೋಡಿ ಪೂಜಿತ್ ಹಾಗೂ ನಿವೇದಿತಾ. ಯು ಆರ್ ಸೇಫ್. ಕಂಗ್ರ್ಯಾಚುಲೇಷನ್ಸ್. ಸಾರಿ ರುದ್ರೇಶ್, ಸಾರಿ ಪವಿತ್ರ. ಗುಡ್ ಲಕ್. ಇಲ್ಲಿವರೆಗೂ ಸಾವಿರಾರು ಮಂದಿ ಆಡಿಷನ್ಸ್ ಕೊಟ್ಟಿದ್ರು, ಅದರಲ್ಲಿ ಅವರ ಪೈಕಿಯಲ್ಲಿ ನೀವು ಬಂದು ಆಯ್ಕೆಯಾಗಿ ಇಲ್ಲಿವರೆಗೂ ಪರ್ಫಾರ್ಮ್ ಮಾಡಿ ಇಷ್ಟು ಲೆವೆಲ್ ಕಾಂಪಿಟೇಷನ್ ಕೊಟ್ರಲ್ಲ, ಅದಕ್ಕೋಸ್ಕರ ಒಂದು ದೊಡ್ಡ ಚಪ್ಪಾಳೆ. ರುದ್ರೇಶ್ ಅಂಡ್ ಪವಿತ್ರ, ಇವತ್ತಿಗೆ ಮಾತ್ರ ನಿಮ್ಮ ಈ ಜರ್ನಿ ಮುಗ್ದಿದೆ. ಖಂಡಿತವಾಗ್ಲೂ ಇನ್ನಷ್ಟು ದೊಡ್ಡ ವೇದಿಕೆ ನಿಮ್ಗಾಗೆ ಕಾಯ್ತಾ ಇದೆ. ನಿಮ್ಮ ಕನಸುಗಳು ಬೇಗ ನನ್ಸಾಗ್ಲಿ ಅಂತ ನಾನು ಆಶಿಸ್ತೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಮತ್ತೊಂದು ಎನರ್ಜೆಟಿಕ್ ಎಪಿಸೋಡ್ ಜೊತೆ ನಾವು ನಿಮ್ಮನ್ನ ಭೇಟಿ ಆಗ್ತೀವಿ. ಕೋ ಪ್ರೆಸೆಂಟೆಡ್ ಬೈ ಕೋಲ್ಗೇಟ್ ಹಾಗೂ ವೈಟ್ ಗೋಲ್ಡ್ ಚಿನ್ನವನ್ನ ಮಾರಿ ತಕ್ಷಣ ಹಣ ಪಡೆಯಿರಿ. ಇದು ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 7 co-powered by iBacco, your ice cream destination, Dollar Big Boss, Amrit Noni, Ortho Plus, Denver Deodorant, cosmetic partner Dazzler Eterna Way to Stardom, special partner Sudarshan Family Store, Nippon Paint, Sangeeta Mobiles Anniversary Sale, purity partner Sunpure Sunflower Oil, devotional partner Ullas Agarbatti, fashion partner Prisma Leggings, digital streaming partner Z5. ಸಿಗೋಣ ಮುಂದಿನ ವಾರ. ಅಲ್ಲಿವರೆಗೂ ಕರ್ನಾಟಕ ಡಾನ್ಸ್ ಕಂಡ್ರೋ ಡಾನ್ಸ್.